ಈ ದಿವಸ ನಾವು ಕಳೆದ ಸಲ ನಾವು ಪವಿತ್ರಾತ್ಮನ ಮುದ್ರೆಯ ಬಗ್ಗೆ ಅಭ್ಯಾಸ ಮಾಡ್ತಾ ಬಂದಿದ್ದೇವೆ. ದಯಮಾಡಿ ನನ್ನ ಜೊತೆಯಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಚನ ದಯಮಾಡಿ ಓದ್ರಿ. ಎಫೆಸ 4:30. ದೇವರ ಪವಿತ್ರಾತ್ಮನನ್ನು ದುಃಖಿಸಬೇಡಿರಿ, ಆತನಲ್ಲಿ ಇಲ್ಲ ಎಫೆಸ 4:30. ಎಸ್, ದುಃಖಿಸಬೇಡಿ ಇಲ್ಲ, ಅಲ್ಲಿ ದುಃಖಪಡಿಸಬೇಡಿ ಅಂತ ಇರ್ಬೇಕಲ್ಲ. ದುಃಖಪಡಿಸಬೇಡಿರಿ, ಆತನಲ್ಲಿ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ನಾನು ಸ್ವಲ್ಪ ವೆರಿ ಪರ್ಟಿಕ್ಯುಲರ್, ನಮ್ಮ ಚಾರ್ಲಿ ಬ್ರದರ್ ಒಂದೊಂದು ಅಕ್ಷರನೂ ನೆನಪಿರ್ತದೆ ನನಗೆ. ದುಃಖಿಸಬೇಡಿ ಅಲ್ಲ, ದುಃಖಪಡಿಸಬೇಡ್ರಿ. ಈಗ ಕಳೆದ ಸಲ ನಾವು ನೋಡ್ತಾ ಬಂದು ಪವಿತ್ರಾತ್ಮನು ನಮ್ಮಲ್ಲಿ ಬರ್ತಾನೆ. ಯಾವಾಗ ಬರ್ತಾನೆ? ನಾನು ಅದನ್ನು ಪ್ರತಿ ಸಲ ನಿಮಗೆ ಅದನ್ನು ರಿಪೀಟ್ ಮಾಡ್ತಾ ಹೋದರೆ ನನ್ನ ಸಮಯ ಹೋಗಿಬಿಡ್ತದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ. ಅಪೊಸ್ತಲಕೃತ್ಯ 2:37-38, ಎಫೆಸ ಬರೆದ ಪತ್ರಿಕೆ 1ನೇ ಅಧ್ಯಾಯ 13-14, ಎಲ್ಲ ಕಡೆ ನೀವು ಓದುವಾಗ ಆ ಅಪೊಸ್ತಲಕೃತ್ಯ 10ನೇ ಅಧ್ಯಾಯ 44-46 ಎಲ್ಲ ಕಡೆಗಳು ನೀವು ಓದುವಾಗ ಪವಿತ್ರಾತ್ಮ ನಿಮ್ಮಲ್ಲಿ ಆಗಮಿಸಬೇಕಾದ್ರೆ ನೀವು ಮಾಡಬೇಕಾಗಿರೋದು ಒಂದೇ ಕೆಲಸ, ಕರ್ತನಾದ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡಬೇಕಷ್ಟೆ. ಯಾರು ಯೇಸು ಸ್ವಾಮಿಯನ್ನು ನಂಬ್ತಾರೆ, ನಂಬಿದ ತಕ್ಷಣ ನೀವು ಕೇಳಬೇಕಾಗಿಲ್ಲ, ಬೇಡಬೇಕಾಗಿಲ್ಲ, ಯಾವ ಕಸರತ್ತು ಬೇಕಾಗಿಲ್ಲ. ಪವಿತ್ರಾತ್ಮನು ನಿಮಗೆ ದಾನವಾಗಿ, ಸ್ನಾನವಾಗಿ, ಮುದ್ರೆಯಾಗಿ, ವರವಾಗಿ ಕೊಡಲ್ಪಡಬೇಕಾದ್ರೆ ನೀವು ಮಾಡಬೇಕಾದ ಒಂದೇ ಒಂದು ಕೆಲಸ, ಸತ್ಯವೇದದ ಪ್ರಕಾರ ಕರ್ತನಾದ ಯೇಸು ಸ್ವಾಮಿಯ ಮೇಲೆ ನೀವು ನಂಬಿಕೆ ಇಡುವಾಗ ಇದೆಲ್ಲ ಕಾರ್ಯಗಳು ಆಗಿ ಹೋಗ್ತವೆ. ಇದು ನಿಮ್ಮ ಭಕ್ತಿಯ ಜೀವಿತವನ್ನು ಅವಲಂಬಿಸಿರುವುದಿಲ್ಲ. ಅನೇಕರು ಹೇಳುವ ರೀತಿಯಲ್ಲಿ ನೀವು ಭಾಳ ಉಪವಾಸ ಮಾಡಬೇಕು, ಭಾಳ ಮೈಯನ್ನು ದಂಡಿಸ್ಕೊಳ್ಬೇಕು, ಭಾಳ ಹೋರಾಡಬೇಕು, ಅದಾದಮೇಲೆ ಪವಿತ್ರಾತ್ಮನಿಗೆ ಸಿಕ್ಕಿದ್ರೂ ಸಿಕ್ಬೋದು ಅಂತ ಹೇಳ್ತಾರೆ. ಅದು ತಪ್ಪಾದ ಗ್ರಹಿಕೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನ ದಯಮಾಡಿ ಓದ್ರಿ. 2 ಕೊರಿಂಥ 1:22. ಆತನು ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಾರವಾಗಿ ಅನುಗ್ರಹಿಸಿದ್ದಾನೆ. ನೋಡ್ರಿ, ಕೊರಿಂಥ ಸಭೆಯ ವಿಶ್ವಾಸಿಗಳಿಗೆ ಪೌಲನು ಬರೆಯುವಂಥ ಪತ್ರದಲ್ಲಿ ಏನು ಹೇಳ್ತಾ ಇದ್ದಾನೆ? ನಮ್ಮೆಲ್ಲರಲ್ಲಿ ದೇವರು, ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬುವಾಗ ಪವಿತ್ರಾತ್ಮನನ್ನು ನಮಗೆ ಮುದ್ರೆಯಾಗಿ ನಮ್ಮಲ್ಲಿ ಇಟ್ಟಿದ್ದಾನೆ. ಅಂದರೆ ಮುದ್ರೆ ಅಂದ್ರೆ ಅರ್ಥ ಏನು? ಪವಿತ್ರಾತ್ಮ ನಮ್ಮಲ್ಲಿ ಇರುವುದೇ ಮುದ್ರೆ, ನಮ್ಮನ್ನು ಇದ್ದು ಕಾಯುವಂಥದ್ದು. ಈ ಮುದ್ರೆ ಕೊರಿಂಥ ಸಭೆಯ ವಿಶ್ವಾಸಿಗಳು ಅದನ್ನು ಹೊಂದಿದ್ರು, ಪವಿತ್ರಾತ್ಮನಿಗೆ ಹೊಂದಿದ್ದೀರಿ ಅಂತ ಹೇಳ್ತಾನೆ. ಇವರು ಹೇಗಿದ್ರು? ಆತ್ಮಿಕ ಜೀವಿತ ಹೇಗಿತ್ತು ಇವ್ರದ್ದು? 1 ಕೊರಿಂಥ 3:1 ಏನು ಬರೀತಾನೆ? ಈ ಕೊರಿಂಥ ಸಭೆಯವರು ಪವಿತ್ರಾತ್ಮನ ಹೊಂದಿದಾರಲ್ವಾ? ನಾನಂತೂ ದೇವರಾತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಲಾರದೆ ಪ್ರಾಪಂಚಿಕರು ಕ್ರಿಸ್ತನ ವಿಷಯದಲ್ಲಿ ಎಲೆಗೂಸುಗಳು ಆಗಿರುವಂತವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಬೇಕಾದ ದಿಟ್ಟೋ ನಮ್ಮನೆ ಹೋಲ್ತಾ ಇದ್ರು ಅವರೆಲ್ಲ. ನಮ್ಮ ಹಾಗೇನೆ ಪ್ರಾಪಂಚಿಕರು, ನಮ್ಮ ಹಾಗೆ ಎಳೆಕೂಸುಗಳು ದೇವರಾತ್ಮನ ವಿಚಾರದಲ್ಲಿ. ನಿಮಗೆ ಅಂದರೆ ಕೋಪ ಮಾಡ್ಕೋತಾರ ಏನೋ? ನನ್ನ ಹಾಗೆ ನಾವು ಇನ್ನೂ ಎಳೆಕೂಸುಗಳು, ಪ್ರಾಪಂಚಿಕರು. ಕರ್ತನ ಹಿಡ್ಕೊಂಡಿದ್ದೀವಿ, ಪ್ರಪಂಚನ ಹಿಡ್ಕೊಂಡಿದ್ದೀವಿ. ಈ ಸ್ಥಿತಿಯಲ್ಲಿದ್ದವರು ಕೊರಿಂಥ ಸಭೆ ವಿಶ್ವಾಸಿಗಳು. ಬಟ್ ಇಂಥವರಿಗೆ ಏನಂತ ಬರೀತಿದ್ದಾನೆ? ನಿಮ್ಮಲ್ಲಿ ಪವಿತ್ರಾತ್ಮನ ಇಟ್ಟಿದ್ದಾನೆ. ಅಂದರೆ ನಿನ್ನ ಆತ್ಮೀಕ ಜೀವಿತವನ್ನು ನೋಡಿ ಪವಿತ್ರಾತ್ಮನ ಬರಲ್ಲ. ಪವಿತ್ರಾತ್ಮ ನಿಮ್ಮಲ್ಲಿ ಬರೋದು ಯಾವಾಗ? ನೀವು ಯೇಸು ಸ್ವಾಮಿ ನಂಬಿದ ತಕ್ಷಣ ನಿಮ್ಮಲ್ಲಿ ಇದ್ದಾನೆ. ಯು ಮೈಂಡ್ ಇಟ್. ಅರ್ಥ ಮಾಡಿಕೊಳ್ಳ್ರಿ ಇದನ್ನು. ಇಲ್ಲಿ ಎಷ್ಟು ಜನರಲ್ಲಿ ಹಾಗಾದ್ರೆ ಪವಿತ್ರಾತ್ಮ ಇದ್ದಾನೆ? ಎಲ್ಲರೂ ಇದ್ದಾನೆ ಅಲ್ವಾ? ಹೆಂಗೆ ಗೊತ್ತಾಗುತ್ತೆ? ಹೆಂಗೆ ಗೊತ್ತಾಗುತ್ತೆ ಪವಿತ್ರಾತ್ಮ ಇದ್ದಾನೆ ಅಂತ? ಅಂದರೆ ಅವರೆಲ್ಲರೂ ವಾಕ್ಯ ಬೋಧನೆ ಮಾಡಬೇಕು. ಇಲ್ಲ ಸಿಸ್ಟರ್, ಈಗ
ವಾಕ್ಯದ ಆಧಾರದಲ್ಲಿ ನಾನು ನಿಮಗೆ ತೋರಿಸುವಾಗ ಪವಿತ್ರಾತ್ಮ ನಿಮ್ಮಲ್ಲಿ ಬರಬೇಕಾದ್ರೆ ನಿಮ್ಮ ವೈಯಕ್ತಿಕ ಜೀವಿತದ ಭಕ್ತಿಯನ್ನು ಅವಲಂಬಿಸಿರುವುದಿಲ್ಲ. ಒಂದೇ ಒಂದು ಅವಲಂಬಿಸಿರುವುದು ನಿನ್ನ ನಂಬಿಕೆ ಅಷ್ಟೇ. ಸ್ವಾಮಿ ನೀನು ನಂಬಿದರೆ ನಿನ್ನಲ್ಲಿ ಪರಿಶುದ್ಧಾತ್ಮನ ಇದ್ದಾನೆ, ಯಾವುದೇ ಚಿಂತೆ ಬೇಡ, ಯಾವುದೇ ನಿನಗೆ ಡೌಟೇ ಬೇಡ. ಇದು ಸತ್ಯವೇದ ಹೇಳುವಂಥ ಸತ್ಯ. ಪವಿತ್ರಾತ್ಮ ನಿನ್ನಲ್ಲಿ ಬಂದಿದ್ದಾನೆ ಅಂತ ಗೊತ್ತಾಗೋದು ಹೇಗೆ? ಆದಿಸಭೆಗಳಲ್ಲಿ ಅವರು ಟಂಗ್ಸಲ್ಲಿ ಮಾತಾಡಿದ್ರು ನಿಜ. ಇವತ್ತು ಹೇಗೆ ಗೊತ್ತಾಗ್ತದೆ ಅಂತ ಹೇಳ್ತಾನೆ. ಸ್ವಾಮಿ ಹೇಗೆ ಕಂಡುಹಿಡಿಬೇಕು ಅಂತ ಹೇಳಿದ ಹೋದ್ರಿ ಮತ್ತಾಯ 7ನೇ ಅಧ್ಯಾಯ 16ನೇ ವಚನ ಮತ್ತು 20ನೇ ವಚನ. ಮತ್ತಾಯ 7 ಅವರನ್ನು ತಿಳುಕೊಳ್ಳುವಿರಿ. ಫಲಗಳಿಂದ 20ನೇ ವಚನ. ಹೀಗಿರಲಾಗಿ ಅವರ ಫಲಗಳಿಂದ ಅವ್ರನ್ನ ತಿಳ್ಕೊಳ್ಬೇಕು ನೀವು, ವರಗಳಿಂದ ತಿಳ್ಕೊಳಕ್ ಹೋಗ್ಬೇಡ. ಅದೇ ಅಧ್ಯಾಯ 7ನೇ ಅಧ್ಯಾಯ 21ರಿಂದ 23 ಹೇಳ್ತಾನೆ. ಆ ದಿವಸದಲ್ಲಿ ಅನೇಕರು ಬರ್ತಾರೆ ನನ್ನ ಹತ್ರ ಬಂದು, ಸ್ವಾಮಿ ನಿನ್ನ ಹೆಸರಿನಲ್ಲಿ ದೆವ್ವ ಬಿಡಿಸಿದ್ದೇನೆ, ನಿನ್ನ ಹೆಸರಿನಲ್ಲಿ ಕಾಯಿಲೆ ವಾಸಿ ಮಾಡಿದ್ದೇನೆ, ನಿನ್ನ ಹೆಸರಿನಲ್ಲಿ ಸೂಚಕ ಕಾರ್ಯಗಳನ್ನು ಮಾಡಿದ್ದೇನೆ ಅಂತ ಅನೇಕರು ಹೇಳ್ತಾರೆ. ನಾನು ಹೇಳ್ತೀನಿ, ಧರ್ಮವನ್ನು ಮೀರಿ ನಡೆದವರು ನೀವು, ತೊಲಗಿ ಹೋಗಿರಿ, ಪರಿಚಯನೇ ಆಗಲಿಲ್ಲ ನಿಮ್ಮದು ನನಗೆ. ಅಂದರೆ ಇವರು ಸ್ವಾಮಿಯ ರಕ್ಷಕನಾಗಿ ನಂಬಲೇ ಇಲ್ಲ, ಪರಿಚಯ ಆಗಿಲ್ಲ ಅಂದರೆ ನಂಬಲಿಲ್ಲ, ಆತನನ್ನ ನಂಬಲಿಲ್ಲ ಅಂದರೆ ಅವ್ರಲ್ಲಿ ಪವಿತ್ರ ಆತ್ಮನೇ ಇಲ್ಲ. ಬಟ್ ಏನು ಮಾಡಿದ್ದಾರೆ ಅವರು? ಮಿರಾಕಲ್ಸ್ ಮಾಡಿದ್ದಾರೆ. ಯಾವುದರಿಂದ ಮಾಡಿದ್ದಾರೆ ಮಿರಾಕಲ್ಸ್? ಹಾಗಾದರೆ ಸ್ವಾಮಿ ಮಾತಿನ ಅರ್ಥ ಪ್ರಕಾರ ಡೋಂಟ್ ಗೋ ಇದು ಅವರ ಮಿರಾಕಲ್, ಅವರ ಗಿಫ್ಟ್ಸನ್ನು ನೋಡಿ ಅವರನ್ನು ಅರ್ಥ ಮಾಡ್ಕೊಳ್ಬೇಡ. ಯಾಕಂದರೆ ಗಿಫ್ಟ್ಸನ್ನು ದೇವರಾತ್ಮನೂ ಕೊಡ್ತಾನೆ, ದೆವ್ವನೂ ಕೊಡ್ತದೆ. ಸೈತಾನನು ಗಿಫ್ಟ್ಸ್ ಕೊಡುವಂಥ ಅಧಿಕಾರ ಇದೆ ಸೈತಾನಿಗೆ. ಸೈತಾನ್ ಇಸ್ ಎ ಗ್ರೇಟೆಸ್ಟ್ ಮಿರಾಕಲ್ ವರ್ಕ್ ಸತ್ಯವೇದದ ಪ್ರಕಾರ. ಸೈತಾನು ಎಲ್ಲಿ ಮಟ್ಟಿಗೆ ಮಿರಾಕಲ್ ಮಾಡ್ತಾನೆ, ನನ್ನ ಮಾತು ಬೇಡಿ. ಇದು ಸ್ವಾಮಿ ಹೇಳಿದ ಮಾತು ಓದ್ಬಿಡ್ರಿ ಅದೊಂದು ವಚನವನ್ನು. ಮತ್ತಾಯ 24:24, ಮ್ಯಾಥ್ಯೂ 24:24. ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ಸ್ವಾಮಿ ಸ್ವತಃ ಸ್ವಾಮಿ ಬಾಯಿಂದ ಬಂದಂಥ ಮಾತುಗಳಿವು. ಮಿರಾಕಲ್ ಅಂತ ಹೇಳಿ ನೀನು ಅದನ್ನು ಆಧಾರ ಮಾಡಿಕೊಂಡು ಒಬ್ಬ ವ್ಯಕ್ತಿಯನ್ನ ದೇವರಾತ್ಮನ ಸಹಾಯದಿಂದ ಅವನು ಮಿರಾಕಲ್ ಮಾಡ್ತಾ ಇದ್ದನು, ಅಥವಾ ದೆವ್ವಗಳ ಸಹಾಯದಿಂದ, ಸೈತಾನ ಸಹಾಯದಿಂದ ಮಾಡ್ತಾ ಇದ್ದನು ಎಂಬುದನ್ನು ಯು ಶುಡ್ ನಾಟ್ ಐಡೆಂಟಿಫೈ ಮಾಡಲಿಕ್ಕೆ ಬರುವುದಿಲ್ಲ, ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಹಾಗಂತೇಳಿ ಎಲ್ಲರೂ ಮಾಡುವಂಥದ್ದು ದೆವ್ವಗಳ ಸಹಾಯದಿಂದ ಮಾಡ್ತಾರೆ ಅಂತ ನಾನು ಹೇಳಲಿಕ್ಕೆ ಬರುವುದಿಲ್ಲ. ಅದರಿಂದ ನೀನು ಯಾರು ಯಾವ ಶಕ್ತಿಯಿಂದ ಮಾಡ್ತಾ ಇದ್ದಾರೆ ಎಂಬುದನ್ನು ಗುರುತಿಸ್ಲಿಕ್ಕೆ ಬರದೇ ಇರೋದ್ರಿಂದ ಒಬ್ಬ ವ್ಯಕ್ತಿಯಲ್ಲಿ ಪರಿಶುದ್ಧಾತ್ಮನು ಇದ್ದಾನೆ ಎಂಬುದನ್ನು ಗುರುತಿಸ್ಬೇಕು ಹೇಗೆ? ಫಲಗಳಿಂದ. ಫಲಗಳು ಅಂದ್ರೆ ಅರ್ಥ ಏನು? ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನ. ಏನು ಫಲಗಳು ಕಾಣಿಸ್ಬೇಕು ನಮ್ಮಲ್ಲಿ? ಯಾಕೆ ಈ ಸಿಕ್ಕಾಪಟ್ಟೆ ಎಲ್ಲ ಏನು ಪಿಶ್ ಈ 19 ವರ್ಷ 16 ಇದೆಯಲ್ಲ ಮೇಲೆ, 10 ವರ್ಷಕ್ಕೆ ಜೋರಾಗಿ ಓದ್ತಾರೆ ಏನೋ, ಓದ್ರೆ ಯಾರಾದ್ರೂ ಒಬ್ರು ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಂವೇದನೆ, ಇಂಥವುಗಳೇ. ನಾನು ಓದ್ಸರನೇ ಕೇಳಿದೆ, ಒಂದಾದ್ರೂ ಇದೆಯಾ? ಚಾರ್ಲಿ ಅವ್ರು ಮಾತಾಡ್ತಿಲ್ಲ, ಇವನ್ ಸಾವಾಸನೆ ಬೇಡ ಅಂತ. ಒಂದೂ ಇಲ್ಲ. ಹೋಗ್ಲಿ, ಮೇಲ್ ಓದಿರಿ 19ನೇ ವಚನ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಯಾವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಅಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕುಡಿಕತನ, ದುಂದೌತಣ. ಯಾವುದನ್ನು ಬಿಡಕ್ಕಾಗುತ್ತೆ? 16 ಇದೆ. 9ರಲ್ಲಿ ಒಂದು ಇಲ್ಲ, 16ರಲ್ಲಿ ಒಂದು ಬಿಟ್ಟಿಲ್ಲ, ಎಲ್ಲ ಇವೆ. ಯಾರಿದ್ದಾರೆ ಒಳಗೆ? ಪರೀಕ್ಷೆ ಮಾಡ್ಕೊಳ್ಬೇಕಾದೆ. ನಾವು ಸ್ವಾಮಿ ನಂಬಿದ್ದೇವೆ ಅಂತ ಹೇಳ್ತಾ ಇದ್ದೀವಿ. ನಂಬಿದ್ದೇವೆ ಅಂತ ಹೇಳುವಾಗ ಪರಿಶುದ್ಧಾತ್ಮ ನಮ್ಮಲ್ಲಿ ಖಂಡಿತವಾಗಿ ಇರಲೇಬೇಕು. ಪರಿಶುದ್ಧಾತ್ಮ ನಿನ್ನಲ್ಲಿದ್ದರೆ ಖಂಡಿತವಾಗಿ ನಿನ್ನಲ್ಲಿ ವ್ಯತ್ಯಾಸ ಕಾಣಲೇಬೇಕಲ್ಲ ಫಲಗಳಲ್ಲಿ. ಆಗಲಿಲ್ಲ ಅಂದರೆ ಅರ್ಥ ಏನು? ಇಲ್ಲ, ರಕ್ಷಣೆ ಒಂದಿಲ್ಲ, ಪವಿತ್ರಾತ್ಮನ ಬಂದಿಲ್ಲ.
ಯಾರಿದ್ದಾರೆ ಒಳಗೆ ಹಾಗಾದ್ರೆ? ಇದು ನಮಗೆ ಪರೀಕ್ಷೆ ಮಾಡ್ಕೊಳ್ಳಿಕ್ಕೆ ಒಂದು ಸಾಧನ, ಸತ್ಯವೇದ ಹೇಳುವ ಪ್ರಕಾರ. ಆಯಿತು, ಇದಾದ ಮೇಲೆ ನಾವು ನೋಡಿದು ಪರಿಶುದ್ಧಾತ್ಮನು ಒಮ್ಮೆ ನಮ್ಮಲ್ಲಿ ಬಂದರೆ ಇಲ್ಲಿವರೆಗೂ ನಮ್ಮಲ್ಲಿ ಇರ್ತಾನೆ. ಓದಿದ್ರೆ ಎಫೆಸ ಬರೆದ ಪತ್ರಿಕೆ 4:30 ವಚನದಲ್ಲಿ ವಿಮೋಚನೆಯ ದಿವಸದವರೆಗೂ. ವಿಮೋಚನೆಯ ದಿವಸ ಅಂದ್ರೆ ಅರ್ಥ ಏನು? ನನ್ನ ಕರ್ತನಾದ ಯೇಸು ಸ್ವಾಮಿ ಮಧ್ಯಾಕಾಶಕ್ಕೆ ಬಂದು ನಮ್ಮನ್ನು ಕೊಂಡೊಯ್ತಾನೆ. ಕೊಂಡೊಯ್ಯುವಾಗ ಅದನ್ನು ವಿಮೋಚನೆಯ ದಿವಸ ಅಂತ ಕರೆದಿದ್ದಾನೆ. ಯಾಕೆ ವಿಮೋಚನೆ ದಿವಸ ಅಂತ ಕರೆದಿದ್ದಾನೆ? ಓದ್ರಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 22 ಮತ್ತು 23 ವಚನ. ರೋಮಾಪುರದವರಿಗೆ ಬರೆದ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು. ಇದು ಮಾತ್ರವಲ್ಲದೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ವರವನ್ನು ಹೊಂದಿದ ನಾವಾದರೂ ದೇವಪುತ್ರರ ಪದವಿಯನ್ನು ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತಾ ಇದ್ದೀವಿ. ಇನ್ನು ನೋಡ್ರಿ, ಅವನು ಚೆನ್ನಾಗಿ ಬರೀತಾನೆ. ಯೇಸು ಸ್ವಾಮಿ ನಂಬಿದ್ರಿ, ನಂಬದ ಮೇಲೆ ಪವಿತ್ರ ಆತ್ಮನ ವರವನ್ನು ಹೊಂದಿದ್ದೀರಿ ನೀವು. ಆದರೆ ನಿಮಗೆ ಇನ್ನೂ ವಿಮೋಚನೆ ಆಗಲಿಲ್ಲ. ಏನು ವಿಮೋಚನೆ ಆಗಲಿಲ್ಲ? ಆತ್ಮದ ವಿಮೋಚನೆ ಆಗೋಯ್ತು, ದೇಹಕ್ಕೆ ಇನ್ನೂ ಆಗಲಿಲ್ಲ. ದೇಹಕ್ಕಾಗುವ ವಿಮೋಚನೆ ಯಾವಾಗ? ನನ್ನ ಕರ್ತನಾದ ಯೇಸು ಸ್ವಾಮಿ ಮಧ್ಯಾಕಾಶಕ್ಕೆ ಬರುವಾಗ ಆಲ್ರೆಡಿ ನಾವು ಕ್ರಿಸ್ತನಲ್ಲಿ ನಿದ್ರೆ ಹೋಗಿದ್ರೆ, ಸತ್ತಿದ್ರೆ ಅಂಥವರಿಗೆ ಪುನರುತ್ಥಾನ ಆಗ್ತದೆ. ಅವರ ಆತ್ಮಗಳು ಬಿಡುಗಡೆ ಹೊಂದಿ ಪುನರುತ್ಥಾನ ಹೊಂದಿ ಮಹಿಮಾಶ್ಚರ್ಯವನ್ನು ಹೊಂದ್ತಾರೆ. ಜೀವದಿಂದಲೇ ಇದ್ದರೆ ನಾವು ಇರುವಾಗಲೇ ಕ್ರಿಸ್ತನು ಬಂದುಬಿಟ್ರೆ ನಾವು ಮರಣ ನೋಡಲ್ಲ. ಏನಾಗ್ತದೆ? ಈ ಬಾಡಿ ಮಾರ್ಪಾಟು ಅಂತದೆ. ನನ್ನ ಮಾತು ನಿಜನಾ? 1 ಥೆಸಲೋನಿಕ 4ನೇ ಅಧ್ಯಾಯ 16-17. 1 ಥೆಸಲೋನಿಕ 4ನೇ. ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದ ಉಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞೆ ಘೋಷಣದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತೋರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದಲಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡನೆ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸರಿ. 1 ಕೊರಿಂಥ 15ನೇ ಅಧ್ಯಾಯ 51ರಿಂದ 53 ವಚನ. 51ರಿಂದ 53. 1 ಕೊರಿಂಥ. ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ಜೀವದಿಂದಿರುವಂತ ನಾವು ನಿದ್ರೆ ಹೋಗೋದಿಲ್ಲ. ಕ್ರಿಸ್ತನು ಬಂದ್ಬಿಟ್ರೆ ನಾವು ಮರಣ ಹೊಂದೋದಿಲ್ಲ, ಮಾರ್ಪಾಟು ಹೊಂದ್ಬಿಡ್ತೀವಿ. ಈ ಶರೀರ ಏನಾಗ್ತದೆ? ಮಹಿಮಾ ಶರೀರವಾಗಿ ಪರಿವರ್ತನೆ ಆಗಿಬಿಡ್ತದೆ. ಹೀಗೆ ಸತ್ತವರು ಮಹಿಮಾ ಶರೀರ ಪಡ್ಕೊಂಡು ಬರ್ತಾರೆ, ನಾವು ಮಾರ್ಪಟ್ಟು ಮಹಿಮಾ ಶರೀರ ಹೊಂದಿ ನಾವು ಒಯ್ಯಲ್ಪಡ್ತೇವೆ. ಆ ದಿವಸದವರೆಗೂ ಪವಿತ್ರಾತ್ಮ ನಿಮ್ಮನ್ನು ಕಾಯ್ತಾನೆ ಅಂತ ಹೇಳ್ತಾನೆ. ಪೌಲನು ಬರೆಯುವಾಗ ವಿಮೋಚನೆ ದಿವಸದವರೆಗೂ ನಿಮ್ಮಲ್ಲೇ ಇರ್ತಾನೆ. ನಿಮ್ಮಲ್ಲೇ ಇದ್ದಾಗ ನಾನು ನಿಮಗೆ ಪ್ರಶ್ನೆ ಮಾಡಿದೆ, ಪಾಪ ಮಾಡಿದ್ರೆ ಅರಿಕೆ ಮಾಡ್ಕೊಳ್ಳೋದು ಆಮೇಲೆ ಇರಲಿ. ಅರಿಕೆನಾ ಅರಿಕೆ ಅರಿಕೆ ಮಾಡೋದಿರಲಿ. ಈಗ ಪವಿತ್ರಾತ್ಮನು ನಮ್ಮದಾಗ ಬಂದಿದ್ದಾನೆ. ಅದೇ ಕಿತಾಪತಿ, ಅದೇ ಹಳೆ ಪಾಪಗಳು ಮಾಡ್ಕೊಂಡಿರ್ತೀವಿ. ಏನು ನನ್ನ ಮಗ ಎಷ್ಟು ಚೆನ್ನಾಗಿ ಪಾಪ ಮಾಡ್ತಾನೆ, ಓಲಿ ಮಾಡ್ಕೊಳ್ಳಿ ಬಿಡು ಅಂತ ಸುಮ್ಮನಿರ್ತಾನ? ಏನು ಮಾಡ್ತಾನೆ? ವಾಕ್ಯದಲ್ಲಿ ನೀವು ಗಮನಿಸುವಾಗ ದುಃಖಗೊಳ್ತಾನೆ. 1 ಥೆಸಲೋನಿಕ 5:19 ನಂದಿ ಹೋಗ್ತಾನೆ. ಬಟ್ ಪಾಪ ಮಾಡೋದಕ್ಕೆ ದುಃಖ ಮಾಡೋದು ನಂದಿ ಹೋಗೋದಲ್ಲ. ಅದು ಪಾಪ ಮಾಡುವಾಗ ಆತನೇನು ಮಾಡ್ತಾನೆ? ಶಿಕ್ಷೆ ಮಾಡ್ತಾನೆ, ನಿಮ್ಮನ್ನು ಶಿಕ್ಷಿಸ್ತಾನೆ. ಪವಿತ್ರಾತ್ಮನ ಕೆಲಸ ಏನು? ಓದ್ರಿ, ಯೋಹಾನ್ ಬರೆಸುವಾರ್ತೆ 16ನೇ ಅಧ್ಯಾಯ. ಯೋಹಾನ್ ಬರೆಸುವಾರ್ತೆ 16ನೇ ಅಧ್ಯಾಯ. ಯೋಹಾನ 16. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ. ಇಲ್ಲ, 8ನೇ ವಚನ. ನಿಮ್ಮ ಬಳಿಗೆ ಆತನು ಬಂದು ಪಾಪ. ಏ ಮಗನೇ, ಮಗಳೇ, ನೀನು ಮಾಡ್ತಾ ಇರೋದು ಪಾಪ ಮಾಡ್ತಾ ಇದ್ದಿ ಮಗನೇ, ಮಗಳೇ. ಇದು ನ್ಯಾಯವಾದದ್ದಲ್ಲ. ನೀನು ಮಾಡ್ತಾ ಇರೋದು ಸರಿ ಇಲ್ಲ. ನೀನು ಅವರ ಸಂಘ ಮಾಡಿರೋದು ಸರಿ ಇಲ್ಲ. ನೀನು ಮಾಡ್ತಾ ಇರೋದು ಸರಿ ಇಲ್ಲ. ನೀನು ಸೇವಿಸ್ತಾ ಇರೋದು ಸರಿ ಇಲ್ಲ. ನೀನು ಮಾತನಾಡ್ತಾ ಇರೋದು ಸರಿ ಇಲ್ಲ ಎಂಬ
ಯೋಚನೆಯನ್ನು ನಿಮಗೆ ಕೊಡ್ತಾನೆ. ಕೊಟ್ಟ ಮೇಲೆ ನೆಕ್ಸ್ಟ್ ಏನು ಮಾಡ್ತಾನಂತೆ, ಮೊದಲು ಪಾಪ ಅದು ಅಂತ ತೋರಿಸ್ತಾನೆ ನಿಮಗೆ. ಎರಡು ಏನು ಮಾಡ್ತಾನಂತೆ, ನೀತಿ ಸರಿಯಾದ ಯಾವುದು, ಏನು ಮಾಡಬೇಕಿತ್ತು ನೀನು ಎಂಬುದನ್ನು ಕೂಡ ನಿನ್ನ ನೆನಪಿಗೆ ತರ್ತಾನಂತೆ. ನೋಡ್ರಿ, ನಿಮ್ಮ ಒಳಗಿದ್ಕೊಂಡು ಆತನು ಸುಮ್ಮನೆ ಇರೋದಿಲ್ಲ. ನಿಮ್ಮಲ್ಲಿ ಆತನು ಬಂದಾಗ, ನೀವು ಯೇಸುಸ್ವಾಮಿ ನಂಬುವಾಗ ನಿಮ್ಮಲ್ಲಿ ಬರ್ತಾನೆ. ಬಂದಾಗ ಏನು ಮಾಡ್ತಾನಂತೆ, ನೀವೇನಾದರೂ ಪಾಪ ಮಾಡುವಾಗ, ಏ ಮಗನೇ, ಇದು ತಪ್ಪು, ಇದು ನಿನಗೆ ಯೋಗ್ಯವಾದದಲ್ಲ, ನೀನು ದೇವರ ಮಗಳು, ಹೇಗೆ ಆ ಕೆಲಸ ಮಾಡ್ತಿದ್ದಿ, ಹೇಗೆ ಅದನ್ನು ಮಾಡ್ಲಿಕ್ಕೆ ಆಗ್ತದೆ ಎಂಬ ಅರಿವನ್ನು ಹುಟ್ಟಿಸ್ತಾನೆ. ಇದು ತಪ್ಪು ದೇವರ ದೃಷ್ಟಿಯಲ್ಲಿ. ಎರಡು, ನೀತಿ ಅಂದ್ರೆ ಏನು ಅಂತ ಹೇಳ್ಕೊಡ್ತಾನೆ. ಏನು ಮಾಡಬೇಕಿತ್ತು ನೀನು, ಏನು ಮಾಡಬೇಕು, ಹೇಗೆ ವರ್ತಿಸ್ಬೇಕು ಅಂತ ತೋರಿಸ್ತಾನೆ. ಇದು ಎರಡಕ್ಕೂ ಬಗ್ದೆ ಹೋದ್ರೆ ಮೂರನೇದೇನಿದೆ, ದಂಡನೆ ಬರ್ತದೆ ಅಂತ ಕೊಡ್ತಾನೆ. ಈಗ ಇದರಲ್ಲಿ ನಾವು ಎರಡು ಪವಿತ್ರಾತ್ಮನು ಕ್ಷಮಿಸಲಾರದೆ ಇರುವ ಎರಡು ಪಾಪಗಳ ಬಗ್ಗೆ ಕಳೆದ ಸಲ ಓದ್ದು. ಯಾಕಂದ್ರೆ ಅನೇಕರು ಕೆಲವರು ನನ್ನ ಸಿಸ್ಟ್ರು ಕೇಳಿದ್ರು, ಪ್ರೀತಿಯ ಸಿಸ್ಟ್ರು, ಇನ್ನೊಂದ್ಸಲ ಅದನ್ನ ಹೇಳ್ಬಿಟ್ಟು ಹೋಗ್ಬಿಡಿ ಅಂಕಲ್ ಅಂತ. ಯೂಟ್ಯೂಬ್ಲಿದೆ, ಎಲ್ಲರೂ ನೋಡಿದ್ದಾರೆ, ಅತಿ ಹೆಚ್ಚು ಜನ ನೋಡ್ಬಿಟ್ಟಿದ್ದಾರೆ, 200ಕ್ಕೂ ಜಾಸ್ತಿ ಜನ ನೋಡ್ಬಿಟ್ಟಿದ್ದಾರೆ 2 ವಾರದಲ್ಲೇ. ಇರಲಿ, ಈಗ ಈ ಪವಿತ್ರಾತ್ಮನು ಕ್ಷಮಿಸದೆ ನಿಮ್ಮಲ್ಲಿ ನಂಬುವಾಗ ಬರ್ತಾನೆ. ಬಂದಾಗ ಆತನು ನಿಮ್ಮಲ್ಲಿರುವಾಗ, ನಿಮ್ಮಲ್ಲಿ ಪಾಪಗಳು ಕಂಡಾಗ, ಕೆಲವು ಪಾಪ ಕಂಡಾಗ ಆತನು ಕ್ಷಮಿಸಲಿಕ್ಕೆ ಬರುವುದಿಲ್ಲ. ಕ್ಷಮಿಸಲಾರದ ಅನ್ಪಾರ್ಡನಬಲ್ ಸಿನ್ಸ್. ಯಾವುದದು ಅನ್ಪಾರ್ಡನಬಲ್ ಸಿನ್? 2 ಪಾಪದ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದೆ. ಒಂದು, ಪವಿತ್ರಾತ್ಮನ ದೂಷಣೆ. ಮತ್ತಾಯನ ಬರೆಸುವಾರ್ತೆ 12ನೇ ಅಧ್ಯಾಯ 32ನೇ ವಚನ. ಯೇಸುಸ್ವಾಮಿ ಏನಾಯಿತು, ಪರಿಸಾಯರನ್ನು ಕೊಟ್ಟು ಯೇಸುಸ್ವಾಮಿ ಹೇಳ್ತಾನೆ, ಮನುಷ್ಯ ಕುಮಾರನ ದೂಷಣೆ ಮಾಡಿದವನಿಗೆ ಕ್ಷಮಾಪಣೆ ಇದೆ, ಆದರೆ ಪವಿತ್ರಾತ್ಮನ ದೂಷಣೆ ಮಾಡಿದವನಿಗೆ ಇಹದಲ್ಲಿಯೂ ಪರದಲ್ಲಿಯೂ ಅವನಿಗೆ ಕ್ಷಮಾಪಣೆ ಇಲ್ಲ ಅಂತ ಹೇಳ್ತಾನೆ. ಏನು ಬಗ್ಗೆ ಯೇಸುಸ್ವಾಮಿ ಮಾತನಾಡ್ತಾ ಇದ್ದಾನೆ? ಮತ್ತಾಯ 12:22ರಲ್ಲಿ ಯೇಸುಸ್ವಾಮಿ ಒಂದು ಕಾರ್ಯ ಮಾಡಿದ್ದ. ಒಬ್ಬ ಮೂಕ ದೆವ್ವ ಹಿಡಿದಿತ್ತು ಅವನಿಗೆ. ಅದರ ಪರಿಣಾಮವಾಗಿ ಅವನು ಕುರುಡ ಮತ್ತೆ ಮೂಕನಾಗಿದ್ದ. ಯಾವುದರಿಂದ? ದೆವ್ವದಿಂದ. ಯೇಸುಸ್ವಾಮಿ ಬೆಳಿಗ್ಗೆ ಅವನನ್ನು ಕರ್ಕೊಂಡು ಬಂದರು. ಯೇಸುಸ್ವಾಮಿ ದೆವ್ವವನ್ನು ಬಿಡಿಸುವಾಗ ಅವನಿಗೆ ಕಣ್ಣು ಬಂತು, ಮಾತನಾಡಲಿಕ್ಕೆ ಕೂಡ ಶಕ್ತಿ ಬಂತು. ಇದನ್ನು ನೋಡಿದಂಥ ಜನರು ಏನು ಹೇಳಿದರು? ಮತ್ತಾಯ 12:23ರಲ್ಲಿ ಇವನು ದಾವೀದನ ಕುಮಾರನ ಏನೋ ಅಂತ ಮಾತನಾಡಿಕೊಳ್ಳುತ್ತಿದ್ದರು. ಯಾರು? ಇಸ್ರಾಯೇಲ್ ಜನಾಂಗ. ಪರಿಸಾಯರು ಏನಂದ್ರು, ನೋ, ದಾವೀದನ ಕುಮಾರನಲ್ಲ ಇವನು ದೆವ್ವಗಳ ಸಹಾಯದಿಂದ ದೆವ್ವಗಳನ್ನು ಬಿಡಿಸಿದ್ದಾನೆ, ಬೆಲ್ಜೆಬೂಲನ ಸಹಾಯದಿಂದ ಬಿಡಿಸಿದ್ದಾನೆ ಅಂತ ಹೇಳಿದರು. ಇದನ್ನು ಕೇಳಿದ ಯೇಸುಸ್ವಾಮಿ, ಮನುಷ್ಯ ಕುಮಾರನನ್ನ ದೂಷಣೆ ಮಾಡಿದ್ರೆ ಕ್ಷಮಾಪಣೆ ಉಂಟು, ಪವಿತ್ರಾತ್ಮನನ್ನ ದೂಷಣೆ ಮಾಡಿದವನಿಗೆ ಇಹದಲ್ಲಿಯೂ ಪರದಲ್ಲಿಯೂ ಕ್ಷಮಾಪಣೆ ಇಲ್ಲ ಅಂತ ಹೇಳ್ದ. ನನ್ನ ಪ್ರಶ್ನೆ ಏನಂದ್ರೆ, ಯೇಸುಸ್ವಾಮಿ ಮಾಡಿದ ಕಾರ್ಯ ಏನು, ಇದರಲ್ಲಿ ಪವಿತ್ರಾತ್ಮನ ಪಾತ್ರ ಏನು, ಪವಿತ್ರಾತ್ಮನ ದೂಷಣೆ ಅಂದ್ರೆ ಏನು ಎಂಬುದನ್ನು ನಾನು ನಿಮಗೆ ವಿವರಿಸಿದೆ. ನೋಡ್ರಿ, ದೇವರು ಮನುಷ್ಯನ ಮೂಲಕ ಈಹಲೋಕದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಇಷ್ಟಪಟ್ಟ. ಮನುಷ್ಯನನ್ನು ಸೃಷ್ಟಿ ಮಾಡಿದ ಉದ್ದೇಶವೇ ಅದು. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 28ನೇ ವಚನದಲ್ಲಿ ಮನುಷ್ಯನನ್ನು ಗಂಡು ಹೆಣ್ಣಾಗಿ ಸೃಷ್ಟಿ ಮಾಡಿ ಅವರನ್ನು ಆಶೀರ್ವದಿಸಿ, ನೀವು ಬಹುಸಂತಾನವುಳ್ಳವಾಗಿ ಹೆಚ್ಚಿರಿ, ಈ ಭೂಮಿಯನ್ನೆಲ್ಲ ತುಂಬಿಕೊಂಡು ಇದನ್ನು ವಶ ಮಾಡಿಕೊಳ್ಳ್ರಿ. ಅಂದರೆ ಇಟ್ ಈಸ್ ಸಂಬಡೀಸ್ ಹ್ಯಾಂಡ್. ಇದಿದೆ, ಇದನ್ನು ಬಿಡಿಸ್ಕೊಳ್ಬೇಕು. ನೀವು ವಶ ಮಾಡಿಕೊಂಡು ಇದರ ಮೇಲೆ ಆಳ್ವಿಕೆ ಮಾಡಿರಿ, ದೊರೆತನ ಮಾಡು. ನೀನು ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆ, ಭೂಮಿಯಲ್ಲಿ ಸಂಚರಿಸುವ ಎಲ್ಲ ಜೀವಿಗಳ ಮೇಲೆ, ನೀರಿನಲ್ಲಿರುವ ಜಲಚರಗಳ ಮೇಲೆ ನೀನು ನನ್ನ ಪರವಾಗಿ ನೀನು ಆಳ್ವಿಕೆ ಮಾಡಬೇಕಿದು. ನನ್ನ ರಾಜ್ಯವಾಗಿ ಇದನ್ನು ಅರಸನಾಗಿ ನೀನು ಈ ರಾಜ್ಯವನ್ನು ಸ್ಥಾಪನೆ ಮಾಡಿ ನನ್ನ ರಾಜ್ಯವನ್ನು ಮಾಡು ಅಂತೇಳಿ ಮನುಷ್ಯನನ್ನು ಈ ಲೋಕದಲ್ಲಿ ಸೃಷ್ಟಿ ಮಾಡಿ ಇಟ್ಟ. ಆದರೆ ಮನುಷ್ಯನ ಏನು ಮಾಡ್ದ? ಪಾಪಕ್ಕೆ ಒಳಬಿದ್ದ. ದೇವರು ಏನು ಯೋಚನೆ ಮಾಡ್ದ? ಮನುಷ್ಯನು ಪಾಪ ಮಾಡಿದ ತಕ್ಷಣ ದೇವರು ತನ್ನ ಯೋಜನೆಯನ್ನು ಎಂದಿಗೂ ಕೈ ಬಿಡಲಿಲ್ಲ. ದೇವರು ಏನು ಮಾಡ್ದ? ಅನೇಕ ಜನಾಂಗಗಳಲ್ಲಿ ಒಂದು ಜನಾಂಗವನ್ನು ಆರಿಸ್ಕೊಂಡ. ಅದು ಯಾರು? ಇಸ್ರಾಯೇಲ್ ಜನಾಂಗ. ಅವರ ಮೂಲಕವಾಗಿ ತನ್ನ ಮಗನಾದಂಥ ಯೇಸು ಕ್ರಿಸ್ತನನ್ನ ಕೊನೆಯ ಆದಾಮ
ಮೊದಲನೇ ಆದಾಮ ಪಾಪಕ್ಕೆ ಒಳಪಟ್ಟ, ಕೊನೆಯ ಆದಾಮನಾಗಿ ತನ್ನ ಮಗನನ್ನು ಕಳಿಸಿ ತನ್ನ ಮಗನ ಮೂಲಕ ಇಹಲೋಕದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ದೇವರು ಯೋಚನೆ ಮಾಡಿದ. ಆ ಮೂಲಕವಾಗಿ ತನ್ನ ಮಗನನ್ನು ಕಳಿಸಿದ. ಮಗನನ್ನು ಕಳಿಸ್ಲಿಕ್ಕಿಂತ ಮುಂಚೆ ಮನುಷ್ಯರ ಮನಸ್ಸುಗಳನ್ನು ಸಿದ್ಧ ಮಾಡಲಿಕ್ಕೋಸ್ಕರವಾಗಿ, ಮಾನವರ ಮನಸ್ಸುಗಳನ್ನು ಸಿದ್ಧ ಮಾಡಲಿಕ್ಕೋಸ್ಕರವಾಗಿ ಪ್ರವಾದಿಗಳ ಮೂಲಕ, ಇಸ್ರಾಯೇಲ್ ಜನರ ಪ್ರವಾದಿಗಳ ಮೂಲಕ ನನ್ನ ಮಗನು ಬರುವಾಗ ಹೇಗೆ ಬರ್ತಾನೆ, ಆತನು ಏನೇನು ಮಾಡ್ತಾನೆ, ಆತನ ಹೆಸರೇನಿರ್ತದೆ, ಆತನು ಹೇಗೆ ಸಾಯ್ತಾನೆ, ಯಾತಕ್ಕೆ ಸಾಯ್ತಾನೆ, ಆತನು ಮಾಡುವಂಥ ಕಾರ್ಯಗಳೇನು, ರಕ್ಷಣಾ ಕಾರ್ಯ ಏನು, ಎಲ್ಲ ವಿಚಾರವನ್ನು ಪ್ರವಾದಿಗಳ ಮೂಲಕ ತಿಳಿಸ್ತಾ ಬಂದಾಗ ಆತನ ಎರಡನೇ ಬರೋಣದ ಎರಡು ಅಪಿಯರೆನ್ಸ್ಗಳು, ಆತನ ಬರೋಣದ ಎರಡು ಅಪಿಯರೆನ್ಸ್ಗಳ ಬಗ್ಗೆ ಪ್ರವಾದನೆಗಳು ಇತ್ತು. ಮೊದಲನೇ ಅಪಿಯರೆನ್ಸ್, ಮೊದಲನೇ ಸಲ ಆತನು ಬರುವಾಗ ರಕ್ಷಕನಾಗಿ ಬರ್ತಾನೆ ಅಥವಾ ಸಾಯುವ ಮೆಸಾಯ. ಎರಡನೇ ಸಲ ಬರುವಾಗ ಆಳುವ ಮೆಸಾಯ. ಇವರೇನು ಮಾಡಿಬಿಟ್ರು, ಇಸ್ರಾಯೇಲ್ ಜನಾಂಗರು, ಇವರು ರಾಜ್ಯವನ್ನು ಬಯಸ್ತಾ ಇದ್ರು. ಇವರಿಗೆ ರಾಜ್ಯ ಬೇಕಾಗಿತ್ತು. ಯಾಕಂದರೆ ಮೋಶೆ ಹೇಳಿ ಹೋಗಿದ್ದ ಧರ್ಮೋಪದೇಶಕಾಂಡ 18ನೇ ಅಧ್ಯಾಯ 15ನೇ ವಚನದಲ್ಲಿ, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಹೋದರರಲ್ಲಿ ನನ್ನ ಹಾಗಿರುವ ಒಬ್ಬ ಪ್ರವಾದಿಯನ್ನು ಏಳಿಸ್ತಾನೆ, ಅವನ ಮಾತಿಗೆ ನೀವು ಕಿವಿಗೊಡಬೇಕು ಅಂತ ಹೇಳಿ ಹೋಗಿದ್ದ. ಯಾಕೆ? ಅದೇ ರೀತಿಯಲ್ಲಿ ಇವರು ರೋಮ್ ಸರ್ಕಾರದ ದಬ್ಬಾಳಿಕೆಯಲ್ಲಿ ಇದ್ರು. ಮೋಶೆನ ಯಾವಾಗ ಕಳಿಸಿದ್ದ ದೇವರು ಐಗುಪ್ತಕ್ಕೆ? ಐಗುಪ್ತದಲ್ಲಿ ಬಿಟ್ಟು ಕೆಲಸ ಮಾಡುವಾಗ. ಈಗ ಅದೇ ಸ್ಥಿತಿಯಲ್ಲಿ ಇವರು ಇದ್ರು, ರೋಮ್ ಸರ್ಕಾರದ ದಬ್ಬಾಳಿಕೆಯಲ್ಲಿ ಇದ್ರು. ಇವರೇನು ಮಾಡ್ತಾ ಇದ್ರು, ಯೇಸು ಕ್ರಿಸ್ತನು ಸಾಯುವ ಮೆಸೆಯನಾಗಿ, ರಕ್ಷಕನಾಗಿ ಬರುವುದನ್ನು ಇವರು ಇಷ್ಟಪಡಲಿಲ್ಲ, ಅದರ ಬಗ್ಗೆ ಚಿಂತೆನೂ ಮಾಡಲಿಲ್ಲ. ಪ್ರವಾದನೆಗಳಿತ್ತು, ತಲೆ ಕೆಡಿಸ್ಕೊಳ್ಳಿಲ್ಲ. ಅವ್ರು ಕೆಡಿಸ್ಕೊಂಡಿದ್ದು ಯಾವುದು? ಅರಸನಾಗಿ ಬರುವಂಥ ಕ್ರಿಸ್ತನನ್ನು ಮಾತ್ರ ಬಯಸ್ತಾ ಇದ್ರು. ಈಗ ಪ್ರವಾದಿಗಳು ಏನು ಹೇಳಿದರು, ಆ ಬರುವ ಮೆಸಾಯ ಈತನೇ ಆಗಿದ್ದಾನೆ ಎಂಬುದನ್ನು ನೀವು ಹೇಗೆ ಗುರುತಿಸಬೇಕು ಎಂಬುದನ್ನು ಯೆಶಾಯನ ಬರೆದ ಪ್ರವಾದನೆ 35ನೇ ಅಧ್ಯಾಯ 3-6 ವಚನದಲ್ಲಿ, ಕುಂಟರಿಗೆ ಕಾಲು ಬರ್ತದೆ, ಕುರುಡರಿಗೆ ಕಣ್ಣು ಬರ್ತದೆ, ಬಾಯಿಲ್ಲದವರು ಮಾತನಾಡ್ತಾರೆ. ಇದೆಲ್ಲ ಮಾಡ್ತಾನೆ ಯಾರು? ಅರಸನಾಗಿ ಬರುವಂಥ ಕ್ರಿಸ್ತನು, ಮೆಸ್ಸಿಯನು ಬಂದಾಗ ಕುರುಡರಿಗೆ ಕಣ್ಣು ಕೊಡ್ತಾನೆ, ಬಾಯಿಲ್ಲದವರಿಗೆ ಬಾಯಿ ಕೊಡ್ತಾನೆ, ಮಾತನಾಡುವಂತೆ ಮಾಡ್ತಾನೆ, ಕುಂಟರು ಜಿಂಕೆಯಂತೆ ಎದ್ದು ಕುಣಿದಾಡುವಂತೆ ಮಾಡ್ತಾನೆ ಎಂಬ ಮಾತನ್ನ ತಿಳಿಸಿದ್ರು ಅವರು ಪ್ರವಾದನೆಯಲ್ಲಿ. ಅಂದರೆ ಮೆಸ್ಸಿಯನು ಬರ್ತಾನೆ, ಬರುವಾಗ ಮೆಸ್ಸಿಯನನ್ನು ನೀವು ಯಾವ ರೀತಿ ಗುರುತಿಸಬೇಕು? ಕುರುಡರಿಗೆ ಕಣ್ಣು ಬರ್ತದೆ, ಬಾಯಿಲ್ಲದವರು ಮಾತನಾಡ್ತಾರೆ. ಈಗ ಯೇಸು ಸ್ವಾಮಿ ಇದೆರಡೂ ಮಾಡಿದ್ದ, ಇಲ್ಲಿ ಇದೆರಡೂ ಮಾಡಿದ್ದ. ಈಗ ಇದನ್ನು ನೋಡಿದಂಥ ಇಸ್ರಾಯೇಲ್ ಜನಾಂಗ ಏನು ಮಾತಾಡ್ಕೊಂಡ್ರು? ಮತ್ತಾಯ 12:23 ಏನು ಮಾತಾಡ್ಕೊಂಡ್ರು? ಹೋದ್ರಿ, ಮತ್ತಾಯ 12:23 ಏನು ಮಾತಾಡ್ಕೊಂಡ್ರು ಅವರು? ಅದಕ್ಕೆ ಜನರೆಲ್ಲರೂ ಬೆರಗಾಗಿ, ದಾವೀದನ ಕುಮಾರನೇನು? ಅಂದ್ರೆ ಆ ಬರಬೇಕಾದ ಮೆಸ್ಸಿಯನು ಯಹೂದ ಕುಲದ ದಾವೀದನ ವಂಶದಲ್ಲಿ ಹುಟ್ಟಿ ಬರ್ತಾನೆ ಅಂತ ಪ್ರವಾದನೆ ಇತ್ತು ಅಲ್ವಾ? ಪ್ರಕಟಣೆ ಬರೆದ ಪುಸ್ತಕ 5ನೇ ಅಧ್ಯಾಯ 5ನೇ ವಚನ, ಯೂದ ಕುಲದ ಸಿಂಹ, ದಾವೀದನ ಅಂಕುರದವನು. ಇಬ್ರಿಯ ಬರೆದ ಪತ್ರಿಕೆ 7ನೇ ಅಧ್ಯಾಯ 14ನೇ ವಚನ, ನಮ್ಮ ಕರ್ತನು ಯಹೂದ ಕುಲದಲ್ಲಿ ಹುಟ್ಟಿದವನು ಎಂದು ಪ್ರಖ್ಯಾತಿಯಾಗಿದೆ. ಯೇಸುಸ್ವಾಮಿ ಸ್ವತಃ ಹೇಳ್ತಾನೆ ಯೋಹಾನ 4:22 ಬರಬೇಕಾದ ರಕ್ಷಣೆಯು ಯಹೂದ್ಯರೊಳಗಿಂದ ಬರ್ತದೆ. ಅಂದರೆ ನಾನು ಯಹೂದ್ಯರೊಳಗೆ ಬಂದಿದ್ದೀನಿ, ಯಹೂದ ಕುಲದಲ್ಲಿ ಬಂದಿದ್ದೀನಿ, ಯಹೂದ ಕುಲದ ದಾವೀದನ ವಂಶದಲ್ಲಿ ಹುಟ್ಟಿ ಬರ್ತಾನೆ ಎಂಬ ಪ್ರವಾದನೆ ಇತ್ತು. ಯೇಸುಸ್ವಾಮಿ ಈ ಮಿರಾಕಲ್ ಮಾಡುವಾಗ ಆ ಜನರು ಏನು ಅನ್ಕೊಂಡ್ರು, ಈತನು ಆ ಮೆಸಾಯ. ಏನ್ ಮೆಸಾಯ? ದಾವೀದನ ಮನೆಯಲ್ಲಿ ದಾವೀದನ ಕುಮಾರನೇ ಏನೋ ಈತನೇ ಇರ್ಬೋದು ಅಂತ ಮಾತಾಡ್ಕೊಂಡ್ರು. ಐಡೆಂಟಿಫೈ ಮಾಡಲಿಕ್ಕೆ ಅವ್ರಿಗೆ ಗುರುತಿತ್ತು, ಎದುರುಗಡೆ ಸಾಕ್ಷಿ ಇತ್ತು. ಆದರೆ ಪರಿಸರ ಏನು ಮಾಡಿಬಿಟ್ರು? ಪರಿಸರಿಗೆ ಅರ್ಥ ಆಗಿರ್ಲಿಲ್ವ ಅದು? ಅದೆಲ್ಲ ನಾನು ಪ್ರಸಂಗ ಮಾಡಿದಾಗ ಯಾರೋ ನನಗೆ ಬೇಕಾದವರು ಒಬ್ಬರು 60% ಅಂತೆ. ಯಾವ ಮಾನದಂಡದಲ್ಲಿ ಅದನ್ನ ಅಳತೆ ಮಾಡಿದ್ನು ಅಂತ ಆ ಪುಣ್ಯಾತ್ಮ ನನಗೆ ಗೊತ್ತಿಲ್ಲ. ದೇವರ ವಾಕ್ಯದಲ್ಲಿ 50%, 60%, 100% ಅಂತ ಇದೆಯಾ? ಅಂದರೆ ಯೇಸುಸ್ವಾಮಿಗೆ ಬುದ್ಧಿ ಇಲ್ಲ ಅನ್ನಂಗೆ ಆಯಿತು, ಪವಿತ್ರಾತ್ಮನಿಗೆ. ಇವರು ಹೇಳಿದ್ದಾರೇನೆ ಪರಿಸಾಯರು. ಯೇಸು ಸ್ವಾಮಿ ಇವರು ಯಾರನ್ನ ಅಲ್ಲಗಳಿತಾ ಇದ್ದಾರೆ, ಯಾರನ್ನ ದೂಷಿಸ್ತಾ ಇದ್ದಾರೆ, ಯಾರನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ?
ಫರಿಸಾಯರು ಯಾರನ್ನ ತಿರಸ್ಕಾರ ಮಾಡಿದ್ರು? ಯೇಸುಸ್ವಾಮಿಯನ್ನ. ಯಾಕಂದ್ರೆ ಯೇಸುಸ್ವಾಮಿ ಕಾರ್ಯವನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ ಅವರು. ಪವಿತ್ರಾತ್ಮನ ಕೆಲಸ ಏನು ನೀವು ನಮಗೆ ತೋರಿಸ್ದೆ. ನಿಮಗೆ ಯೋಹಾನ್ ಬರೆಸುವಾರ್ತೆ 16ನೇ ಅಧ್ಯಾಯ 13ನೇ ವಚನದಲ್ಲಿ ಆತನು ನನ್ನೊದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸ್ತಾನೆ. ಆತನು ಎಂದಿಗೂ ತನ್ನನ್ನು ತಾನು ಮಹಿಮೆ ಪಡಿಸ್ಕೊಳ್ಳೋದಿಲ್ಲ. ಕಿತಾಪತಿಗಳು ನಾವು. ಆತ್ಮದೇವನೇ ಬಾ, ಆತ್ಮದೇವನೇ ನಿನಗೆ ಸ್ತೋತ್ರ, ಆತ್ಮದೇವನೇ ಇಳಿ. ಆತ್ಮದೇವ ನಮ್ಮನೆಗೆ ಬಂದಿದ್ದ, ಆತ್ಮದೇವನು ಅಲ್ಲಿ ಸಿಕ್ಕದ, ಆತ್ಮದೇವನ್ ಬಂದು ಹಿಂಗೆ ಹೇಳ್ಬಿಟ್ಟು ಹೋದ. ಆತ್ಮದೇವನು ಎಲ್ಲಿದ್ದಾನಪ್ಪ? ನಿನ್ನೊಳಗೆ ಇದ್ದಾನೆ. ನೀನೇ ಕಿತಾಪತಿ ಮಾಡ್ತಾ ಇದೆಯಲ್ವಾ? ನಿನ್ನೊಳಗೆ ಇದ್ದಾನೆ. ಬರೋದೆಲ್ಲಿ ನಿನ್ಗೆ ಹೇಳಕ್ಕೆ? ಹಾಗಾದ್ರೆ ನೀನು ಒಂದಿಲ್ವಾ? ಸತ್ಯವೇದ ಹೇಳೋದೇನು? ನೀವು ಇವರು ಮಾಡ್ತಾರೆ ಕಿತಾಪತಿಗಳೇನು? ಅವರಲ್ಲಿ ತಂದೆಯಾದ ದೇವರು, ಮಗನಾದ ಯೇಸುಸ್ವಾಮಿ, ಪವಿತ್ರಾತ್ಮನಲ್ಲಿ ಎಂದಿಗೂ ಅವರಲ್ಲಿ ಭೇದ ಇಲ್ಲ. ನಾನ್ ದೊಡ್ಡವನು ನಾ ಚಿಕ್ಕವನು ಅನ್ನೋದು ಯಾವುದೂ ಇಲ್ಲ ಅವರಿಗೆ. ಅವರಲ್ಲಿ ಅದಕ್ಕೆ ಹೇಳುವಂಥ ತ್ರಯೇಕತ್ವ ಅಂದ್ರೆ ಅವರಲ್ಲಿ ಒನ್ನೆಸ್ ಯಾವ ಮಟ್ಟಕ್ಕಿದೆ ನೋಡ್ರಿ. ಪವಿತ್ರಾತ್ಮನು ಯಾವತ್ತೂ ಕೂಡ ತನ್ನ ಬಗ್ಗೆ ಹೇಳ್ಕೊಳ್ಳೋದೇ ಇಲ್ವಂತೆ. ಪ್ರಾರ್ಥನೆ ಮಾಡುವಾಗಲೂ ನೀವು ಪವಿತ್ರಾತ್ಮನಿಗೆ ಪ್ರಾರ್ಥನೆ ಮಾಡುವಂಗಿಲ್ಲ. ಯಾಕಂದ್ರೆ ಪವಿತ್ರಾತ್ಮನ್ ನಿಮ್ಮಲ್ಲೇ ಇದ್ದಾನೆ. ಆತನ ಕೆಲಸನೇ ನಿನ್ಗೆ ಪ್ರಾರ್ಥನೆಗೆ ಹೆಲ್ಪ್ ಮಾಡೋದು. ಅದು ಬಿಟ್ಬಿಟ್ಟು ಪವಿತ್ರಾತ್ಮನೇ ನಿನಗೆ ಸ್ತೋತ್ರ, ಪವಿತ್ರಾತ್ಮನೇ ಆತ್ಮದೇವನೇ ನಿನ್ಗೆ ಸ್ತೋತ್ರ. ಏನು ಪೋರ್ಟ್ಫೋಲಿಯೋ ಹಂಚವನ? ಯೇಸುಸ್ವಾಮಿ ಹೇಳಿ ಹೋಗಿದ್ದಾನೆ ನಮಗೆ, ನನ್ನ ಹೆಸರಿನಲ್ಲಿ ತಂದೆಯನ್ನು ಬೇಡ್ಕೊಳ್ರಿ. ಯೇಸುವಿನ ಹೆಸರಿನಲ್ಲಿ ನಮ್ಮದು ಏನು ರಿಕ್ವೆಸ್ಟ್ ಇದ್ರೂ ಕೂಡ ಯೇಸುಸ್ವಾಮಿಗೆ ಅದು ಸಂಬೋಧಿಸೋದಲ್ಲ. ವಾಕ್ಯ ಹೇಳ್ತದೆ ತಂದೆಗೆ ಸಂಬೋಧಿಸ್ರಿ ನನ್ನ ಹೆಸರಿನಲ್ಲಿ. ಯಾಕಂದ್ರೆ ನೀವು ನೇರವಾಗಿ ಹೋಗಕ್ಕೆ ಬರಲ್ಲ. ನನ್ನ ಹೆಸರಿನಲ್ಲಿ ಬಂದು ತಂದೆಗೆ ಒಪ್ಪಿಸ್ರಿ. ತಂದೆ ಅದನ್ನು ನೆರವೇರಿಸ್ತಾನೆ. ಇದನ್ನ ನಾವು ಯೇಸುವಿನ ಹೆಸರಿನಲ್ಲಿ ತಂದೆಗೆ ಒಪ್ಪಿಸುವಾಗ ನಮಗೆ ಕಲಿಸಿಕೊಟ್ಟು ನಮ್ಮ ಮೂಲಕ ಪ್ರಾರ್ಥನೆ ಮಾಡುವವನೇ ಪವಿತ್ರಾತ್ಮ. ಆತನಿಗೆ ನೀವು ಸ್ತೋತ್ರ ಹೇಳ್ಕೊಂಡು ಆತನನ್ನೇ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಏನ್ ಕಿತಾಪತಿ ಮಾಡ್ದಂಗಾಯ್ತು? ತಂದೆಯಾದ ದೇವರು ನೀನ್ ದೇವರಲ್ಲ ಅಂದಂಗಾಯ್ತು. ಬಹಳ ತಪ್ಪು ಸಂಗತಿಗಳು ನೋಡ್ರಿ. ಏನಾಯ್ತು? ಫರಿಸಾಯರು ಏನು ಹೇಳಿದ್ರು? ಈತನು ದೆವ್ವಗಳ ಸಹಾಯದಿಂದ ಇದನ್ನು ಮಾಡ್ತಾ ಇದ್ದಾನೆ. ಆ ಮೂಲಕವಾಗಿ ಯೇಸು ಸ್ವಾಮಿಯನ್ನ ಕಾರ್ಯವನ್ನ ತಿರಸ್ಕಾರ ಮಾಡ್ರಿ. ಯೇಸುವನ್ನ ಮೆಸ್ಸಿಯನ್ ಅಂತ ಒಪ್ಕೊಳ್ಳಿಲ್ಲ. ಯೇಸು ಸ್ವಾಮಿ ನೀನು ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇಹದಲ್ಲೂ ಇಲ್ಲ, ರಕ್ಷಣೆ ಇಲ್ಲ. ರಕ್ಷಣೆ ಆಗೋದು ಯಾಕೆ? ಹೋದ್ರಿ ಯೋಹಾನ್ ಬರೆಸುವಾರ್ತೆ 3ನೇ ಅಧ್ಯಾಯ 36ನೇ ವಚನ. ಜಾನ್ಸ್ ಗಾಸ್ಪೆಲ್ ಚಾಪ್ಟರ್ 3 ವರ್ಸ್ 36. ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು, ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ. ದೇವರ ಕೋಪವು ಅವನ ಮೇಲೆ ನೆಲೆಯಾಗಿರ್ತದೆ. ಇದನ್ನೇ ಯೇಸುಸ್ವಾಮಿ ಹೇಳಿದ್ದು. ಮನುಷ್ಯಕಂ ಪವಿತ್ರ ಆತ್ಮನ ದೂಷಣೆ ಮಾಡಿದ್ರೆ ಇಹದಲ್ಲೂ ಇಲ್ಲ ನಿನಗೆ, ಪರದಲ್ಲಿ ಅರ್ಥ ಏನು? ರಕ್ಷಣೆ ಹೊಂದದೆ ಹೋದ್ರೆ, ಯೇಸುವನ್ನ ರಕ್ಷಕನಾಗಿ ನೀನು ಪವಿತ್ರಾತ್ಮ ಪ್ರೇರಣೆ ಕೊಡುವಾಗ ನೀವು ಒಪ್ಕೊಳ್ಳದೆ ಹೋದ್ರೆ ಇಹದಲ್ಲೂ ಇಲ್ಲ, ಪರದಲ್ಲೂ ಇಲ್ಲ ನಿನಗೆ. ಯಾಕಂದ್ರೆ ರಕ್ಷಣೆ ಆಗೋದು ಯಾರಿಂದ? ನೀವು ಓದಿದ್ರಲ್ಲ 1 ಕೊರಿಂಥ 12:3, ಪವಿತ್ರಾತ್ಮ ಪ್ರೇರಣೆಯಿಂದಲ್ಲದೆ ಯಾವ ಮನುಷ್ಯನು ಯೇಸುವನ್ನು ಕರ್ತನೆಂದು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ಆಯ್ತು, ಇದು ಅವಿಶ್ವಾಸಿಗಳಿಗೆ ನಮಗೆ ಸಂಬಂಧಪಟ್ಟಿದ್ದಲ್ಲ ಇದು, ಈ ಪಾಪ. ಯಾಕಂದ್ರೆ ನಾವೆಲ್ಲ ಒಪ್ಕೊಂಡ್ಬಿಟ್ಟಿದ್ದೀವಿ ಯೇಸುಸ್ವಾಮಿಯನ್ನ ರಕ್ಷಕನು ಅಂತ. ಈ ಪಾಪ ನಮಗೆ ಸಂಬಂಧಪಟ್ಟಿದ್ದಲ್ಲ, ಅವಿಶ್ವಾಸಿಗಳಿಗೆ. ಅರ್ಥ ಆಗಿದೆ ಇಲ್ವಾ? ಇನ್ನೊಂದ್ಸಲ ಬೇಕಿದ್ರೆ ಮಾಡ್ತೀನಿ, ಇದನ್ನೇ ಮಾಡ್ಕೊಂಡು ಇಡ್ಬಿಡ್ತೀನಿ 1 ವರ್ಷ. ಆಯ್ತು. ಎರಡನೇದು ವಿಶ್ವಾಸಿಗಳ ಕುರಿತು ಬರೆಯುವಾಗ, ವಿಶ್ವಾಸಿಗಳ ಪಾಪಗಳನ್ನು ಬರೆಯುವಾಗ 2 ಥರ ಪಾಪ ಇದೆ ಅಂತ ಬರೀತಾನೆ. 1 ಯೋಹಾನ 5:16, ಮರಣಕರವಾದ ಪಾಪ ಉಂಟು, ಮರಣಕರವಲ್ಲದ ಪಾಪ ಉಂಟು. ಈ ವಿಶ್ವಾಸಿಗಳಲ್ಲಿ 2 ಥರ ಪಾಪ ಇದೆಯಂತೆ. ಕೆಲವು ಪಾಪ ಆ ವಿಶ್ವಾಸಿಗಳಿಗೆ ಮರಣ ಬರುವಷ್ಟು ಕಠಿಣವಾಗಿರ್ತದಂತೆ ಆ ಪಾಪ. ಅಂದರೆ ಪವಿತ್ರಾತ್ಮನು ಆ ಪಾಪವನ್ನ ಎಂದಿಗೂ ನಿನ್ನನ್ನು ಕ್ಷಮಿಸೋದಿಲ್ಲ, ಕೊಂದು ಬಿಡ್ತಾನೆ ನಿನ್ನ. ಇನ್ನೊಂದು ಪಾಪ ಇದೆ, ಅದು ಮರಣಕರವಲ್ಲದ ಪಾಪ, ಅದಕ್ಕೆ ಶಿಕ್ಷೆ ಕೊಟ್ಕೊಂಡಿರ್ತಾನೆ ನಿನ್ನನ್ನು. ಈಗ ಮರಣಕರವಾದ ಪಾಪ ಯಾವುದು? ಮರಣಕರ ಪಾಪ ನಿನ್ನಲ್ಲಿ ಕಾಣುವಾಗ ನಿನ್ನ ಶರೀರಗಳನ್ನು ನಾಶ ಮಾಡ್ತಾನೆ. ಯಾಕಂದ್ರೆ ನಿನ್ನ ಆತ್ಮಿಕವಾದ ರಕ್ಷಣೆಯನ್ನು ನಷ್ಟ ಮಾಡಲಿಕ್ಕೆ ಬರೋಲ್ಲ. ನಿನ್ನ ಆತ್ಮಿಕವಾದ ರಕ್ಷಣೆ ಒಂದು ಸಲ ನಿನ್ನ ಯೇಸುಸ್ವಾಮಿ ನಂಬಿಟ್ರೆ, ಸತ್ಯ ವಿಶ್ವಾಸಿ ನೀನಾದರೆ, ಏನೇ ಪಾಪ ಮಾಡಿದ್ರು ನೀನು ಖಂಡಿತವಾಗಿ ನಿನಗೆ ರಕ್ಷಣೆ ನಷ್ಟವಾಗುವುದೇ ಇಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ.
ಅದೇನು ಟ್ಯೂಬ್ ಲೈಟ್ ಅಲ್ಲ, ಈಗ ಇರ್ತದೆ ನಾಳೆ ಇಲ್ಲದೆ ಇರೋಕ್ಕೆ. ರಕ್ಷಣೆ ಎನ್ನುವಂಥದ್ದು ಒಂದು ಸಲ ನೀವು ಯೇಸು ಸ್ವಾಮಿಯನ್ನ ನಿಜವಾಗಿ ರಕ್ಷಕನಾಗಿ ಅಂಗೀಕರಿಸಿದ್ರೆ ಆ ರಕ್ಷಣೆ ಯಾವ ಸಂದರ್ಭದಲ್ಲಿಯೂ ಯಾವಾಗಲೂ ನಷ್ಟ ಆಗಕ್ಕೆ ಸಾಧ್ಯನೇ ಇಲ್ಲ. ಇದು ದೇವರ ವಾಕ್ಯದ ಸತ್ಯ. ಓದ್ಬಿಡ್ರಿ ಒಂದು 2-3 ವಚನವನ್ನ. ಯೋಹಾನ್ ಬರೆಸುವಾರ್ತೆ 5:24 ವಚನ. ಯೋಹಾನ 5:24. ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ. ಅವನು ತೀರ್ಪಿಗೆ ಗುರಿಯಾಗುವುದೇ ಇಲ್ಲ. ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದಾನು. ಜೀವಕ್ಕೆ ಸೇರಿದ ಮೇಲೆ ತಿರ್ಗ ಮರಣ ಹೆಂಗ್ ಮಾಡಕ್ಕಾಯ್ತದೆ ನಿನ್ಗೆ? ಸಾಧ್ಯನೇ ಇಲ್ಲ. 2 ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನ. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಖಂಡಿತ ಇಲ್ಲ. ನಿನಗೆ ಅಪರಾಧ ನಿರ್ಣಯ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಸಂಪೂರ್ಣವಾಗಿ ಆಯ್ತು. ಯೋಹಾನ್ ಬರೆಸುವಾರ್ತೆ 10ನೇ ಅಧ್ಯಾಯ 27-28. ಯೋಹಾನ 10:27-28. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ, ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ, ಅವುಗಳನ್ನು ಯಾರು ನನ್ನ ಕೈಯೊಳಗಿಂದ ಕಸಿಕೊಳ್ಳರು. ನನ್ನ ಕುರಿಗಳು ನನ್ನ ಹಿಡಿತದಲ್ಲಿವೆ. ಒಂದು ಸಲ ನಂಬದ ಮೇಲೆ ನನ್ನ ಕೈಯಿಂದ ಯಾವ ಶಕ್ತಿ ಕಿತ್ಕೊಳಕ್ಕಾಗುತ್ತೆ? ಭೂಪರಲೋಕದಲ್ಲಿ ಯಾರು ಕಿತ್ಕೊಳಕ್ಕಾಗ ಸಾಧ್ಯನೇ ಇಲ್ಲ. ಕಿತ್ಕೊಳಕ್ಕಾಗೋದೇ ಇಲ್ಲ. ನಿನ್ಗೆ ಕಟ್ಟಿಟ್ಟ ಬುತ್ತಿ. ಪರಲೋಕದಿಂದ ನಿನ್ನನ್ನು ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದು ಯೇಸು ಸ್ವಾಮಿ ಕೊಟ್ಟಿರುವಂಥ ವಾಗ್ದಾನ, ದೇವರು ಕೊಟ್ಟಿರೋ ವಾಗ್ದಾನ. ನೀನು ರಕ್ಷಣೆ. ಯಾಕಂದರೆ ಯೇಸು ಸ್ವಾಮಿ ಏನು ಹೇಳ್ತಾನೆ? ಯೋಹಾನ್ ಬರೆಸುವಾರ್ತೆ 3ನೇ ಅಧ್ಯಾಯ 3ನೇ ವಚನದಲ್ಲಿ ನೀನು ಹೊಸದಾಗಿ ಹುಟ್ಟಬೇಕು ಅಲ್ವಾ? ಒಂದ್ಸಲ ನೀನು ಹುಟ್ಟುಬಿಟ್ಟ ಮೇಲೆ ಹುಟ್ಟಿಲ್ಲ ಅನ್ನಕ್ಕಾಗುತ್ತಾ? ನಮ್ಮ ಅನಿಲ್ ಎಷ್ಟು ಮಕ್ಕಳು? ಅನಿಲ್ ಇಬ್ಬರು ಏನೋ ತೀಟೆ ಮಾಡ್ತಾರೆ. ಅನಿಲ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅನಿಲ್ಗೆ ಮಕ್ಕಳಲ್ಲ ಒಳ 1000 ಸತ್ತೆ ಮಕ್ಕಳಲ್ಲ ಅಂದರೆ ಮಕ್ಕಳಲ್ಲದೆ ಆಗುತ್ತಾ? ಯಾಕೆ ಹೇಳಿ? ಹುಟ್ಟುಬಿಟ್ಟಿದ್ದಾರೆ. ನಾವು ಹಾಗೇನೆ ಯೇಸು ಸ್ವಾಮಿ ನಂಬುವಾಗ ಯೇಸು ಸ್ವಾಮಿ ಕುಟುಂಬದಲ್ಲಿ ಹುಟ್ಟಿದ ಮೇಲೆ ಏನೇ ಮಾಡಿದ್ರು ನೀನು ಮಗ ಅಲ್ಲ ಮಗಳಲ್ಲ ಅನ್ನೋಕ್ಕಾಗೋದಿಲ್ಲ. ಅದಕ್ಕೆ ಏನು ಮಾಡಿಬಿಡ್ತಾನೆ, ನೀನು ನಂಬದ ಮೇಲೆ 2 ಥರ ಪಾಪ ಇದೆ. ಒಂದು ಪಾಪ ಯಾವುದಂದ್ರೆ ಮರಣಕರವಾದ ಪಾಪ, ಇನ್ನೊಂದು ಮರಣಕರವಲ್ಲದ ಪಾಪ. ಮರಣಕರವಾದ ಪಾಪದಲ್ಲಿ ನೀನು ಯಾರೋ ಒಳಗಾಗಿದ್ರೆ ನಿನ್ನನ್ನು ನಾಶ ಮಾಡಿಬಿಡ್ತಾನೆ. ಹೋದ್ರಿ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ. 1 ಕೊರಿಂಥ 3:16. ನೀವು ದೇವರ ಆಲಯವಾಗಿದ್ದೀರೆಂದು ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಆ ಆಲಯ ಬಸವನಗುಡಿ ಬ್ರದರ್ ಸಭೆ ಹಂಗಿದೆಯಾ? ಇಲ್ಲ. ನಾವೇ ನನ್ನ ಆಲಯನ ನಾನೇ ಕೆಡಿಸ್ಕೊಂಡ್ರೆ ಅಂದ್ರೆ ಅರ್ಥ ಏನಂದ್ರೆ ನಾನು ಪವಿತ್ರಾತ್ಮನ ಆಲಯ ಆಗಿದ್ದೀನಿ. ಹೇಗಾದೆ? ಯೇಸು ಸ್ವಾಮಿ ನಂಬುವಾಗ ಪವಿತ್ರಾತ್ಮ ನಮ್ಮಲ್ಲಿ ಬಂದ, ಪವಿತ್ರಾತ್ಮನ ಗರ್ಭಗುಡಿ ಆಗಿದೆ. ಈ ಆಲಯ ಆದಮೇಲೆ ನಾನು ಮರಣಕರವಾದ ಪಾಪದಲ್ಲಿ ನನ್ನ ದೇಹವನ್ನು ಕೆಡಿಸ್ಕೊಂಡಿದ್ರೆ ದೇವರು ಆತ್ಮನ ಏನು ಮಾಡ್ತಾನೆ? ನಿನ್ನನ್ನು ಬಿಟ್ಟು ಹೋಗೋಕ್ಕಾಗಲ್ಲ, ನಿನ್ನನ್ನು ನರಕಕ್ಕೂ ಹಾಕೋಕ್ಕಾಗಲ್ಲ. ಅನ್ಯರನ್ನಾದರೆ ಇಹದಲ್ಲೂ ಇಲ್ಲ ಪರದಲ್ಲೂ ಇಲ್ಲ, ನಾಶಕ್ಕೆ ಹಾಕ್ಬಿಡ್ತಾನೆ. ನಿನ್ನ ನಾಶಕ್ಕೆ ಹಾಕಕ್ಕೆ ಬರಲ್ವಲ್ಲ, ಅದಕ್ಕೆ ಏನು ಮಾಡಿಬಿಡ್ತಾನೆ? ನೀನು ಇಲ್ಲಿರೋದೇ ನಾಲಾಯಕ್ ಅಂತ ಏನು ಮಾಡಿಬಿಡ್ತಾನೆ? ದೇಹವನ್ನು ನಾಶ ಮಾಡಿಬಿಡ್ತಾನೆ. ಆಲಯವನ್ನು ನಾಶ ಮಾಡ್ತಾನೆ ಅಂದರೆ ನಿನ್ನ ದೇಹವನ್ನು ಫಿನಿಶ್. ಇದನ್ನ ಪೌಲನು ಬರೀತಾನೆ 1 ಕೊರಿಂಥ 11ನೇ ಅಧ್ಯಾಯದಲ್ಲಿ. ಈ ಕಾರಣದಿಂದಲೇ ನಿಮ್ಮಲ್ಲಿ ಅನೇಕರು ರೋಗಗ್ರಸ್ತರು, ಅನೇಕರು ಸಾಯ್ತಿರಿ. ಹಂಗಂತ ಕೆಲವರು ನನಗೆ ಫೋನ್ ಮಾಡಿ ಕೇಳಿದ್ರು, ಅಣ್ಣ ನಮಗೆ ಈ ಕಾಯಿಲೆ ಇದೆಯಲ್ಲ, ಈ ಥರ ಪಾಪದಲ್ಲಿ ಇದ್ದೀವ ಅಂತ. ಎಲ್ಲ ಕಾಯಿಲೆಗಳಲ್ಲ ನನ್ನ ದೇವ ಮಕ್ಕಳೇ. ಇದು ವಯಸ್ಸು ನಿಮಿತ್ತವಾದ ಬರುವ ಕಾಯಿಲೆಗಳು ಬೇರೆ. ಬಟ್ ಯಾವ ಕಾರಣದಿಂದ ಈ ಕಾಯಿಲೆ ನಿನಗೆ ಬಂದದೆ ಎಂಬುದು ನಿನಗೆ ವೈಯಕ್ತಿಕ ಗೊತ್ತು. ನಿನಗೆ ಗೊತ್ತು, ಅದು ನನಗೆ ಗೊತ್ತಾಗಲ್ಲ. ಅದು
ನಾನು ಜಡ್ಜ್ ಮಾಡ್ಲಿಕ್ಕೆ ಬರೋಲ್ಲ. ಇವರಿಗೆ ಈ ಕಾಯಿಲೆ ಈ ಕಾರಣದ ಬಂದಿದೆ ಎಂಬುದನ್ನು ನಾನು ಜಡ್ಜ್ ಮಾಡಲಿಕ್ಕೆ ಬರುವುದಿಲ್ಲ. ಬಟ್ ಆ ವ್ಯಕ್ತಿಗೆ ಚೆನ್ನಾಗಿ ಗೊತ್ತಿರ್ತದೆ ಇಲ್ವಾ? ಗೊತ್ತಿಲ್ವಲ್ವಾ? ಖಂಡಿತ ಗೊತ್ತು. ಅದನ್ನೇ ವಾಕ್ಯ ಹೇಳ್ತಾ ಇರೋದು. ನೋಡು, ನಾನು ನಿನ್ನನ್ನು ಎಚ್ಚರಿಸ್ತೀನಿ, ಬೇಡ ಮಗಳೇ, ಮಗ ಬೇಡ ಮಗ, ಇದು ಮರಣಕರವಾದ ಪಾಪ. ನಾನು ನಿನ್ನೊಳಗೆ ಇದ್ದೀನಲ್ವಾ, ನೀನು ಏನು ಮಾಡಕ್ಕೆ ಹೊರಟಿದ್ದಿ ನೋಡು, ಸರಿನಾ, ಇದು ಸರಿನಾ ಅಂತ ಎಚ್ಚರಿಸ್ತಾನೆ, ಪಾಪದ ಅರಿವು ಹುಟ್ಟಿಸ್ತಾನೆ. ಎರಡು, ನೋಡು ಮರಣಕರವಾದ ಪಾಪ, ನೀನು ಸಾಯ್ತಿ ನೋಡು, ರೋಗ ಬರ್ತದೆ ಅಂತ ವಾಕ್ಯದಿಂದ ಎಚ್ಚರಿಸ್ತಾನೆ. ಬಗ್ಗದೆ ಹೋದ್ರೆ ಫಿನಿಶ್. ಅಂಥ ಮೊಂಡ್ರು ಯಾರು? ನಾವು ಮೊಂಡ್ರು. ಈ ಮರಣಕರವಾದ ಪಾಪ ಯಾವುದು? 1 ಕೊರಿಂಥ 5ನೇ ವಚನ ಓದ್ರಿ. ಎರಡು ತೋರಿಸಿದ್ದೀನಿ ನಿಮಗೆ ಅಷ್ಟೇ. ಕರ್ತನಾದ ಯೇಸುವಿನ ಪ್ರತ್ಯಕ್ಷತೆಯ ದಿನದಲ್ಲಿ ಅಂತವನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ಅವನ ಶರೀರ ಭಾವವು ನಾಶವಾಗಬೇಕೆಂದು ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಅವನನ್ನು ಸೈತಾನನಿಗೆ ಒಪ್ಪಿಸಿಕೊಡಬೇಕೆಂಬುದೇ. ನೋಡ್ರಿ, ಪೌಲನ್ ಸ್ಪಷ್ಟವಾಗಿ ಬರೀತಾನೆ. ಕೊರಿಂಥ ಸಭೆ ಒಬ್ಬ ವಿಶ್ವಾಸಿ, ಅವನು ಏನ್ ಮಾಡ್ಬಿಟ್ಟಿದ್ದಾನೆ, ಏನ್ ಪಾಪ ಮಾಡಿದ? 1ನೇ ವಚನ, ನಿಮ್ಮಲ್ಲಿ ಜಾರತ್ವ ಉಂಟೆಂದು ಜನರು ಸಾಧಾರಣವಾಗಿ ಹೇಳುತ್ತಾರೆ. ಒಬ್ಬನು ತನ್ನ ಅಪ್ಪನ ಹೆಂಡತಿಯನ್ನು ಇಟ್ಟುಕೊಂಡಿದ್ದಾನಂತೆ. ಅಂತಹ ಜಾರತ್ವವು ಅನ್ಯ ಜನರಲ್ಲಿ ಕೇಳಕ್ಕೆ ಒಂಥರ ಕಿವಿಗೆ ಅಸಹ್ಯ ಅನಿಸ್ತದೆ. ಭಯಂಕರವಾದಂತ ಜಾರತ್ವ. ಆ ಜಾರತ್ವ ಈ ಕೊರಿಂಥ ಸಭೆ ಒಬ್ಬ ವಿಶ್ವಾಸಿಯಲ್ಲಿ ಅದೇ. ಪೌಲನು ಬರೀತಾ ಇದ್ದಾನೆ, ಅಂಥವನ ದೇಹವನ್ನ ಕೊಲ್ಲಿಕ್ಕೆ ಬಿಟ್ಟು ಬಿಡ್ರಿ, ಆತನ ಸೈತಾನಿಗೆ ಕೊಡ್ರಿ, ಕೊಂದಾಕ್ಲಿ ಅವನನ್ನ. ಯಾಕಂದ್ರೆ ಅವನನ್ನ ಆತ್ಮ ನಷ್ಟ ಮಾಡಲಿಕ್ಕೆ ಬರುವುದಿಲ್ಲ. ಕರ್ತನ ಮಗ ಅವನು, ರಕ್ಷಣೆ ನಷ್ಟ ಆಗುವುದಿಲ್ಲ. ಆತ್ಮ ನಷ್ಟ ಮಾಡಲಿಕ್ಕೆ ಬರೋದೇ ಇರುವುದರಿಂದ ಅವನನ್ನ ದೇವನ್ನ ಕೊಲ್ಲಿಕ್ಕೆ ಒಪ್ಪಿಸ್ರಿ ಅಂತ ಹೇಳ್ದ. ಯಾವ ಕೆಲಸ? ಜಾರತ್ವ. ನಾ ಮಾಡಿಲ್ವಾ ಜಾರತ್ವ? ಶಾರೀರಿಕವಾದ ಜಾರತ್ವ ನಾವು ಯಾರೂ ಮಾಡಿಲ್ಲ. ನಾನು ಸಂತೋಷ ಪಡ್ತೀನಿ, ಕರ್ತನ ಕೊಂಡಾಡ್ತೀನಿ. ಯವನ ಮಕ್ಕಳು ಯವನ ಸಮಯದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕು. ಅನೇಕ ಕಡೆಗಳು ನಾನು ಹೋಗುವಾಗ ಕೆಲವರು ಹೇಳ್ತಾ ಇರ್ತಾರೆ, ನಮ್ಮ ಮಕ್ಕಳನ್ನ ಫ್ರೀ ಬಿಟ್ಬಿಟ್ಟಿದ್ವಿ. ಏನು ಬಸ್ವಿರ ಅವರು ಬೀಳಕ್ಕೆ? ದೇವಾಲಯಗಳಲ್ಲಿ ಬಸ್ವಿ ಎಂದವರು ಬಸ್ವಿಗಳನ್ನ ಬಿಡ್ತಿದ್ರಲ್ಲ, ಯಾರು ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ಕೊಳ್ಳಿ ಅಂತ. ಈ ಕೆಲವು ಅಪ್ಪ ಅಮ್ಮಗಳು ಈ ಹೊಸ ಸ್ಟೈಲ್ ಇದು, ನಮ್ಮ ಮಕ್ಕಳನ್ನ ಫ್ರೀ ಬಿಟ್ಬಿಟ್ಟಿದೀವಿ. ಏನು ಫ್ರೀ ಬಿಟ್ಬಿಟ್ಟವನೆ? ಫ್ರೀಯಾಗಿ ಹೊಟ್ಟೋಯ್ತವನೆ ಒಳಗೆ. ಜಾರತ್ವ ಬಹಳ ಗಂಭೀರವಾಗಿ ತಗೊಳ್ರಿ ತಂದೆ ತಾಯಿಗಳೇ. ನಿಮ್ಮ ಮಕ್ಕಳನ್ನು ಗಮನಿಸ್ರಿ, ಎಲ್ಲಿದ್ದಾರೆ, ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಏನಕ್ಕೆ ಕೊಟ್ಟಿದ್ದಾನೆ ನಿಮಗೆ ಆಸ್ತಿನ? ನಿಮ್ಮ ಕೈ ಒಳಗೆ ಏನಕ್ಕೆ ಕೊಟ್ಟಿದ್ದಾನೆ ಆಸ್ತಿನ? ನೀವು ಹೊಣೆಗಾರರಲ್ವಾ ಅದಕ್ಕೆ? ನಿಮ್ಮ ಮಕ್ಕಳ ಜೀವಿತಕ್ಕೆ ನೀವು ಹೊಣೆಗಾರರಲ್ವಾ? ಎಲ್ಲಿ ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅವಕ್ಕೆ ಗೊತ್ತಿಲ್ಲ. ನೀವು ಓದ್ತೀರಿ ಜ್ಞಾನೋಕ್ತಿಗಳ ಪುಸ್ತಕ 22ನೇ ವಚನದಲ್ಲಿ, ಮೂರ್ಖತನ ಮಕ್ಕಳಿಗೆ ಹುಟ್ಟಿನಲ್ಲಿ ಇದೆ. ಆ ಮೂರ್ಖತನ ಇರೋದ್ರಿಂದಲೇ ನಿಮ್ಮ ಕೈಲಿ ಕೊಟ್ಟಿರ್ತಾನೆ. ಅವ್ರನ್ನ ಪ್ರಾಪ್ತ ವಯಸ್ಸಿಗೆ ಬಂದು ಅವರಿಗೆ ಮದುವೆ ಮಾಡಿ ಅವರ ಕುಟುಂಬ ಜೀವಿತಕ್ಕೆ ಕಳಿಸ್ಕೊಡೋವರೆಗೂ ನಿಮ್ಮ ಅಧೀನದಲ್ಲಿ ಇರಬೇಕು ಅಂತ ವಾಕ್ಯ ಹೇಳ್ತದೆ. ಅಧೀನದಲ್ಲಿ ಇರಬೇಕು ಅಂದ್ರೆ ಅರ್ಥ ಏನು? ನೀವು ಅವರ ಎಲ್ಲ ಕಾರ್ಯಗಳಿಗೆ ನೀವು ಹೊಣೆಯಾಗಿರ್ತೀರಿ. ನೀವು ಲೆಕ್ಕ ಕೊಡಬೇಕು ನಿಮ್ಮ ಮಕ್ಕಳ ವಿಚಾರದಲ್ಲಿ. ಬಿಟ್ಟಿದ್ದೀನಿ ಅದನ್ನ ಬಸವಯ್ಯನ ಅಂತ ಹೇಳಿದ್ರೆ ದೇವ್ರ ಮುಂದೆ ನೀವು ಆಮೇಲೆ ಉತ್ತರ ಕೊಡ್ತೀರಿ. ಅದಕ್ಕೆ ನೀವು ಶಿಕ್ಷೆಯನ್ನು ಅನುಭವಿಸ್ಬೇಕಾಗ್ತದೆ. ಜಾರತ್ವ ಭಯಂಕರವಾದ ಪಾಪ ಅಂತ ಸತ್ಯವೇದ ಹೇಳ್ತದೆ. ಈ ವ್ಯಕ್ತಿ ಜಾರತ್ವದಲ್ಲಿ ತೊಡಗಿದ್ದ. ನಾನು ಕಳೆದ ಸಲ ನಿಮಗೆ ತೋರಿಸಿದೆ. ನಾವು ನೆನೆಸ್ತೇವೆ, ನಾವು ಯಾರು ಜಾರತ್ವ ಮಾಡಿಲ್ಲ. ಸತ್ಯವೇದದಲ್ಲಿ ಹೇಳುವುದು ಬೇರೆ. ಯಾಕೋಬನ ಬರೆದ ಪತ್ರಿಕೆ 4ನೇ ವಚನದಲ್ಲಿ, ಇಹಲೋಕ ಸ್ನೇಹವು ದೇವ ವೈರತ್ವ ಅಂತ ನಿಮಗೆ ಗೊತ್ತಿಲ್ವೋ? ವ್ಯಭಿಚಾರಿಗಳು ನೀವು, ಇಹಲೋಕ ಸ್ನೇಹ ಮಾಡುವಂಥವರು ವ್ಯಭಿಚಾರಿಗಳು ನೀವು ಅಂತ ಬರೀತಾನೆ ಅವನು. ಅಂದ್ರೆ ಅರ್ಥ ಏನು? ನನ್ನ ಮದಲಿಂಗ ಯೇಸು ಕ್ರಿಸ್ತನು, ನಾನು ವಧು. ನನ್ನ ಮದಲಿಂಗನನ್ನ ಬಿಟ್ಟು ಲೋಕವನ್ನ ನಾನು ಆಸೆ ಮಾಡಿದ್ರೆ ನಾನು ವ್ಯಭಿಚಾರಿ. 1. 2,
ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯ 27-28ರಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಒಬ್ಬನು ತನ್ನ ಮನಸ್ಸಿನಲ್ಲಿ ಒಬ್ಬ ಸ್ತ್ರೀಯನ್ನು ನೋಡಿ ಮನಸ್ಸಿನಲ್ಲೇ ಆಸೆ ಪಟ್ಟರೆ ಆಗಲೇ ಮಾಡಿದವ ನಾದನು. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇವತ್ತು ಯಾರ ಕೈಲಿ ನೋಡಿ ಜೋಬ್ಲೆ ಇದೆ, ಉಜ್ತಾ ಇರ್ತಾರೆ. ಏನು ಉಜ್ತೀರಿ? ಕೊಂದು ಬಿಡ್ತಾನೆ, ಕೊಲ್ತಾನೆ. ಯಾಕೋತಾ? ನಿನ್ನ ಆಲೆ ಯಾರು? ಪವಿತ್ರಾತ್ಮನು. ಪವಿತ್ರಾತ್ಮನಿಗೆ ದೇಹ ನೀನೇ. ನಿನ್ನ ಕಣ್ಣು ಪವಿತ್ರಾತ್ಮನದು, ನಿನ್ನ ಕಿವಿ ಪವಿತ್ರಾತ್ಮ, ನಿನ್ನ ಬಾಯಿ ಪವಿತ್ರಾತ್ಮನದು. ನೀನು ಕಣ್ಣಿನಲ್ಲಿ ಅಶ್ಲೀಲವಾದದನ್ನು ನೋಡ್ತಾ ಇದ್ದಾಗ ಯಾರಿಗೆ ತೋರಿಸ್ತಾ ಇರ್ತೀಯ ಅದನ್ನ? ಚೆನ್ನಾಗಿ ತೋರಿಸ್ತಾ ಇದ್ದಾನೆ ಅಂತ. ಸ್ವಲ್ಪ ಯೋಚನೆ ಮಾಡ್ರಿ. ವಾಕ್ಯ ಏನ್ ಹೇಳ್ತಾ ಇದೆ, ನಾವು ಏನ್ ಮಾಡ್ತಾ ಇದ್ದೇವೆ? ಬೇಕಾ ನಮ್ಗಿವೆಲ್ಲ? ಇದು ನನ್ನ ಮಾತಲ್ಲ, ವಾಕ್ಯ. ಅದನ್ನು ನೋಡಿದ್ದೀವಿ. ಸರಿ, ಎರಡನೇದು ಮರಣಕರವಾದ ಪಾಪ ಕರ್ತನ ಮೇಜಿನಲ್ಲಿ ವಿವೇಚಿಸದೆ ತಿಂದು ಕುಡಿಯುವಂಥದ್ದು. ಇಷ್ಟ ಬಂದಾಗೆ ಜೀವನ ಮಾಡಿಬಿಟ್ಟು ವಾರ ಪೂರ್ತಿ ವಾರದ ಮೊದಲನೇ ದಿವಸದಲ್ಲಿ ಬಂದು ಕರ್ತನ ಮೇಜಿನಲ್ಲಿ ಸೇರುವಂಥದ್ದು. ಕರ್ತನ ಮೇಜು ಅಂದ್ರೆ ಅರ್ಥ ಏನು? ನಿನ್ನ ದೇಹದಲ್ಲಿ ನನ್ನ ದೇಹವು ಸೇರಿ ಹೋಗಿದೆ. ಯೇಸುವನ ಅದನ್ನು ಹೇಳಿದಲ್ಲ ಯೋಹಾನ 6ನೇ ಅಧ್ಯಾಯದಲ್ಲಿ, ನೀನು ನನ್ನ ಮಾಂಸವನ್ನು ಕುಡಿಬೇಕು, ನನ್ನ ರಕ್ತವನ್ನು ಕುಡಿಬೇಕು, ಇಲ್ಲದೆ ನನ್ನ ಜೊತೆಯಲ್ಲಿ ಪಾಲಿಲ್ಲ. ಅಂದ್ರೆ ಆತನ ದೇಹ ರಕ್ತದಲ್ಲಿ ಪಾಲು ತಗೊಳ್ತಿದ್ದೀವಿ ಅಂದ್ರೆ ಅರ್ಥ ಏನ್ ಗೊತ್ತೇ? ನಾನು ಕ್ರಿಸ್ತನು ಒಂದೇ ಆಗಿದ್ದೇವೆ, ಒಂದೇ ಶರೀರವಾಗಿರುವಂತ ನೀನು ವಾರ ಪೂರ್ತಿ ಕರ್ತನಿಗೆ ಮೀಸಲಾಗಿ ಮೆಚ್ಚುಗೆ ಆಗಿರುವ ಸಜೀವ ಯಜ್ಞವಾಗಿ ಅರ್ಪಿತನಾಗಿ ಕರ್ತನಿಗೆ ಮೀಸಲಾಗಿ ಜೀವನ ಮಾಡಿ ಇಲ್ಲಿ ಬಂದು ನೀನು ನಾನು ಒಂದು ಅಂತ ಹೇಳ್ಬೇಕು. ನಾನು ಕೇಳಿದೆ ಹೋದ್ಸಲ ನಿಮಗೋಸ್ಕರ ಸತ್ತವನು ಲೂಸಿಫರನ, ನಿಮಗೋಸ್ಕರ ಮತ್ತೆ ಬರುವನು ಲೂಸಿಫರನ. ಮತ್ತೆ ನಮ್ಮಲ್ಲಿ ಲೂಸಿಫರನ ಕಾರ್ಯಗಳನ್ನು ನಾವು ವಾರ ಪೂರ್ತಿ ಮಾಡಿಬಿಟ್ಟು ವಾರದ ಮೊದಲನೇ ದಿವಸ ಬಂದು ನೀನೇ ನನ್ನ ಕರ್ತನು, ನಿನ್ನ ದೇಹದಲ್ಲಿ ನನ್ನ ದೇಹ ಸೇರಿ ಹೋಗಿದೆ ಅಂತ ನೀನು ಅದನ್ನ ಹೊಲೆಯಾದದನ್ನು ತಂದು ಕರ್ತನ ನಿನ್ನ ದೇಹ ನನ್ನ ದೇಹ ಒಂದೇ ಅಂತಂದ್ರೆ ನೀನು ಬಿಡ್ತಾನ, ಸಾಯಿಸ್ತಾನೆ. ಅದನ್ನೇ ಹೇಳ್ತಾ ಇದ್ದಾನೆ ಅವನು. ಕೊಲ್ತೇನೆ ನಿಮ್ಮನ್ನ. ನಿಮ್ಮಲ್ಲಿ ರೋಗ, ಅಕಾಲಿಕ ಮರಣ. ಕಾರಣ ಏನಂದ್ರೆ ನೀವು ನನ್ನ ದೇಹವನ್ನ ವಿವೇಚಿಸದೆ ನನ್ನ ದೇಹ ರಕ್ತವನ್ನ ತಗೊಳ್ತಾ ನೀವು ಅದನ್ನು ಅಪಚಾರ ಮಾಡ್ತಾ ಇದ್ದೀರಿ. ನೀವು ಹೇಗೆ ನಡ್ಕೊಳ್ಬೇಕು? ನೀವು ನಲ್ಲಿ ಯಾರಿದ್ದಾನೆ? ಪವಿತ್ರಾತ್ಮ ನಿಮ್ಮಲ್ಲಿದ್ದಾನಲ್ವಾ? ಸರಿ, ಇದನ್ನೆಲ್ಲ ನಾವು ನೋಡಿದ್ದೇವೆ. ಈಗ ನನ್ನ ಪ್ರಶ್ನೆ ಏನಂದ್ರೆ, ಈ ಮರಣಕರವಾದ ಪಾಪ ಮಾಡಿದವರಿಗೆ ಕ್ಷಮೆ ಇಲ್ಲವೇ ಇಲ್ವಾ? ಏನಾರು ಹೇಳ್ಬಿಡಿ, ನಾನು ಒಪ್ಕೊಂಡು ಮುಂದಕ್ಕೆ ಹೋಗ್ಬಿಡ್ತೀನಿ. ಇದೆಯಾ? ಹೆಂಗೆ? 2 ಸಮುವೇಲ ಬರೆದ ಪುಸ್ತಕ, 2 ಸಮುವೇಲ 12ನೇ ಅಧ್ಯಾಯ, 2 ಸಮುವೇಲ 12ನೇ ಅಧ್ಯಾಯ 9-10 ವಚನ. ಹೀಗಿರಲು ನೀನು ಯೆಹೋವನಾದ ನನ್ನ ಆಜ್ಞೆಯನ್ನು ತಿರಸ್ಕರಿಸಿ ನನ್ನ ದೃಷ್ಟಿಯಲ್ಲಿ ಕೆಟ್ಟದಾಗಿರುವುದನ್ನು ಮಾಡಿದ್ದೇನೆ. ನೀನು ಹಿತ್ತಿಯನಾದ ಊರಿಯನನ್ನು ಕತ್ತಿಯಿಂದ ಕೊಲ್ಲಿಸಿ ಅವನ ಹೆಂಡತಿಯನ್ನು ನಿನ್ನ ಹೆಂಡತಿಯನ್ನಾಗಿ ತೆಗೆದುಕೊಂಡಿ. ನೀನು ನನ್ನ ಆಜ್ಞೆಯನ್ನು ತಿರಸ್ಕರಿಸಿದರಿಂದಲೂ ಹಿತ್ತಿಯನಾದ ಊರಿಯನನ್ನು ಅಮೋರಿಯರ ಕತ್ತಿಯಿಂದ ಕೊಲ್ಲಿಸಿ ಅವನ ಹೆಂಡತಿಯನ್ನು ನಿನ್ನ ಹೆಂಡತಿಯನ್ನಾಗಿ ತೆಗೆದುಕೊಂಡಿದ್ದರಿಂದಲೂ ಕತ್ತಿಯು ನಿನ್ನ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ. ದಾವೀದನೇ, ಅರ್ಥ ಮಾಡ್ಕೋ, ನೀನು ಮಾಡಿರುವಂತ ಪಾಪ ಒಂದು ಜಾರತ್ವ, 2 ನಿನ್ನ ಜಾರತ್ವವನ್ನು ನೀನು ಅಕಸ್ಮಾತ್ ಮಾಡಿದೆ. ಇಟ್ಸ್ ಪ್ರೀ ಮೆಡಿಟೇಟೆಡ್ ಅಲ್ಲ. ಅದು ನಾವು ಮಾಡೋದು ಪ್ರೀ ಮೆಡಿಟೇಟೆಡ್. ಯೋಚನೆ ಮಾಡಿ ಪ್ರಯತ್ನ ಮಾಡಿ ಏನೋ ಮಾಡಿಬಿಟ್ಟಿರ್ತೀವಿ. ದಾವೀದ ಹಂಗೆ ಮಾಡಲಿಲ್ಲ. ಅಕಸ್ಮಾತ್ ನೋಡ್ದ, ಆಕರ್ಷಣೆ ಆಯಿತು, ಜಾರ್ದವನು ಅದನ್ನು ಮುಚ್ಚಲಿಕ್ಕೆ ಮಾಡಿದ್ನಲ್ಲ, ಸೇಮ್ ಪ್ರೀ ಮೆಡಿಟೇಟೆಡ್ ಮರ್ಡರ್. ಅವನ ಗಂಡನ ಉರಿಯನನ್ನು ಕೊಂದುಬಿಟ್ಟ. ಈ ಪಾಪ ಮರಣಕರವಾದ ಪಾಪ. ಯಾವ ಕಾರಣಕ್ಕೂ ಈ ಪಾಪಕ್ಕೆ ಕ್ಷಮಾಪಣೆ ಇಲ್ಲ. ಪವಿತ್ರಾತ್ಮನು ಕ್ಷಮಿಸೋಲ್ಲ ಇದನ್ನ. ಯಾಕಂದ್ರೆ ಅವನಲ್ಲಿ ಪವಿತ್ರಾತ್ಮನಿದ್ದಾನೆ. ಕ್ಷಮಿಸುವಂತ ಪಾಪ ಅಲ್ಲ ಅದು. ಏನಾಯ್ತು, ದಾವೀದನಿಗೆ ಇದು ವಿಚಾರ ಗೊತ್ತಾಯ್ತು. ನಾತಾನ್ ಬಂದು ಹೇಳ್ತಾನೆ, ಪ್ರವಾದಿ, ನೀನ ಆ
99 ಕುರಿ ಇದ್ರೆ ಅದನ್ನ ಬಿಟ್ಬಿಟ್ಟು ಒಂದು ಕುರಿ ಇದ್ದವನನ್ನ ಕದ್ದವನು ನೀನೇ ಅಂತ ಒಪ್ಕೊಳ್ತಾನೆ. ಅವನು ಒಪ್ಕೊಂಡು ಏನ್ ಮಾಡ್ದ? 13ನೇ ವಚನ ಓದ್ರಿ. ಆಗ ದಾವೀದನು ನಾತಾನನಿಗೆ, ಹಾ ನಾನು ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಹಾ ಎಂದು ಹೇಳಿದನು. ಹಾ ನಾತಾನನು ಅವನಿಗೆ, ಯೆಹೋವನು ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ, ಹಾ ನೀನು ಸಾಯುವುದಿಲ್ಲ. ಸಾಯುವುದಿಲ್ಲ. ನೋಡ್ರಿ, ದಾವೀದನು ಭಯಂಕರವಾಗಿ ಪಶ್ಚಾತ್ತಾಪ ಪಡ್ತಾನೆ ದೇವ್ರ ಮುಂದೆ. ನನ್ನನ್ನು ಕ್ಷಮಿಸ್ಬಿಡು. ನೀವು 51ನೇ ಕೀರ್ತನೆ ಓದ್ ನೋಡ್ಕೊಳ್ರಿ. ಅವನ ಪಶ್ಚಾತ್ತಾಪದ ಪ್ರಾರ್ಥನೆ 51ನೇ ಕೀರ್ತನೆ. ಭಾಳ ತಗ್ಗಿಸ್ಕೊಳ್ಬಿಡ್ತಾನೆ. ನಾತಾನ ಬಂದು ಹೇಳುವಾಗಲೇ ಹೇಳ್ತಾನೆ ಅವನು, ಹೌದು ನಾನೇ ಆ ದ್ರೋಹಿ, ನಾನೇ ಆ ದ್ರೋಹಿ, ನನ್ನನ್ನು ಕ್ಷಮಿಸು ಸ್ವಾಮಿ, ನಾನೇ ಆ ಪಾಪಿ, ನಿನ್ನಿಂದ ಜೀವ ಹೊಂದುವಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ಅಂತೇಳಿ ಭಾಳವಾಗಿ ಪಶ್ಚಾತ್ತಾಪ ಪಡುವಾಗ ದೇವರು ಅವನಿಗೆ ಹೇಳ್ತಾನೆ, ಆಯಿತು, ಪ್ರಾಣ ಭಿಕ್ಷೆ ಕೊಡ್ತೇನೆ ನಿನಗೆ, ಬಟ್ ಪಾಪದ ಕಾನ್ಸಿಕ್ವೆನ್ಸಸ್ಸನ್ನು ನಿನ್ನ ಜೀವಿತದಲ್ಲಿ ಅನುಭವಿಸಲೇಬೇಕು. ಓದ್ರಿ ಆದರೂ 12ನೇ ಅಧ್ಯಾಯ 11 ಮತ್ತು 12ನೇ ವಚನ. ನಾನು ನಿನ್ನ ಮನೆಯವರಿಂದಲೇ ನಿನಗೆ ಕೇಡು ಉಂಟು ಆಗುವಂತೆ ಮಾಡುವೆನು. ನಿನ್ನ ಹೆಂಡತಿಯನ್ನು ತೆಗೆದು ನಿನ್ನೆದುರಿನಲ್ಲಿಯೇ ಇನ್ನೊಬ್ಬನಿಗೆ ಕೊಡುವೆನು. ಅವನು ಹಗಲಿನಲ್ಲಿಯೇ ಅವರ ಕೂಡ ಮಲಗುವನು. ನೀನು ಅದನ್ನು ಗುಪ್ತವಾಗಿ ಮಾಡಿದಿ. ನಾನು ಹೇಳುವ ಮಾತಾದರೂ ಎಲ್ಲಾ ಇಸ್ರಾಯೇಲ್ ಮುಂದೆ ಪ್ರಕಟವಾಗಿ ನೆರವೇರುವುದು ಎಂಬುದೇ ಅಂದನು. ಪಶ್ಚಾತ್ತಾಪ ಪಡುವಾಗ ಪ್ರಾಣ ಭಿಕ್ಷೆ ಕೊಡ್ತೀನಿ ನಿನಗೆ, ಮರಣ ಬರಲ್ಲ ನಿನಗೆ, ಮರಣದಿಂದ ಬಿಡಿಸ್ತೀನಿ, ಬಟ್ ನೀನು ಮಾಡಿದ ಪಾಪದ ಆ ಶಿಕ್ಷೆಯನ್ನ ಈ ಲೋಕದಲ್ಲಿ ಅನುಭವಿಸ್ಬೇಕು. ನೀನು ಗುಪ್ತವಾಗಿ ಮಾಡಿದೆ, ನಿನ್ನ ಮನೆಯಲ್ಲಿ ಬಹಿರಂಗವಾಗಿ ಮಾಡ್ತಾನೆ. ಏನಾಯ್ತು? ಅಬ್ಸೋಲೋಮನ್ ಓದ್ತೀರಿ, 2 ಸಮುವೇಲ 17 ಅದೇ ಓದ್ ನೋಡ್ಕೊಳ್ರಿ, 17-18. ಏನಾಯ್ತು ಗೊತ್ತಾ? ಸ್ವಂತ ಮಗನು ದಂಗೆ ಹೇಳ್ಬಿಡ್ತಾನೆ ತಂದೆಯ ವಿರುದ್ಧ. ತಂದೆ ಏನು ಮಾಡ್ತಾನೆ? ಓಡ್ತಾನೆ. ಅರಸನು ಭಯ ಆಗಿ ಇನ್ನು ಕೊಂದು ಬಿಡ್ತಾನೆ ಇವನನ್ನ ಅಂತೇಳಿ ಅರಮನೆಯನ್ನು ಬಿಟ್ಟು ಓಡ್ತಾನೆ. ಓಡುವಾಗ ಏನು ಮಾಡ್ತಾನೆ? ತನ್ನ ಉಪಪತ್ನಿಯರನ್ನು ಅರಮನೆಯಲ್ಲಿ ಬಿಟ್ಟು ಹೋಗ್ತಾನೆ. ಯಾಕೆ ಬಿಟ್ಟು ಹೋದ? ಅರಮನೆಯನ್ನು ನೋಡ್ಕೊಳ್ಳಿ ಅಂತ ಬಿಟ್ಟು ಹೋಗ್ಬಿಡ್ತಾನೆ. ಅಹೀತೋಫೆಲ್ ಅಂತ ಒಬ್ಬ ಮಂತ್ರಿ ಇರ್ತಾನೆ ಇವನಿಗೆ. ಯಾರಿಗೆ? ದಾವೀದನಿಗಿದ್ದಂಥ ಮಂತ್ರಿ. ಅವನ ಮಾತು ಹೇಗಿತ್ತಂತಂದ್ರೆ ವೇದವಾಕ್ಯ ಅಂತೆ. ಪೊಲಿಟಿಕಲಿ, ರಾಜಕೀಯವಾಗಿ ಅವನು ಕೊಡ್ತಾ ಇದ್ದಂತೆ ಯೋಚನೆ ದೇವರ ಯೋಚನೆಯಷ್ಟು ಯೋಗ್ಯವಾಗಿರ್ತಿತ್ತಂತೆ. ಅದು ನೆರವೇರ್ತಿತ್ತಂತೆ. ದಾವೀದನು ಅದಕ್ಕೆ ಅವನನ್ನ ಅಡ್ವೈಸರ್ ಆಗಿ ಇಟ್ಕೊಂಡಿದ್ದ ಅಹೀತೋಫೆಲನು. ಅಹೀತೋಫೆಲ್ ಏನ್ ಮಾಡಿದ್ದಾನೆ? ಅಬ್ಸೋಲೋಮನ ಪಕ್ಷ ಹಿಡಿದಿದ್ದಾನೆ. ಅಬ್ಸೋಲೋಮನಿಗೆ ಅಹೀತೋಫೆಲ್ ಏನ್ ಹೇಳ್ಕೊಡ್ತಾನೆ? ನೋಡು, ನಿನ್ನ ತಂದೆ ಅರಣ್ಯಕ್ಕೆ ಓಡಿದ್ದಾನೆ, ಅವನು ಸುಮ್ಮನಿರೋಲ್ಲ, ನಿಮ್ಮ ಅಪ್ಪ, ಅವನು ಗೊತ್ತು ನನಗೆ. ನೀನೇನು ಮಾಡಬೇಕು? ಇಸ್ರಾಯೇಲ್ ಜನರಿಗೆ ದಾವೀದನು ನಿನಗೆ ತುಂಬ ಅಸಹ್ಯ, ನೀನು ಅವನ ಬಗ್ಗೆ ಒಂದಿಷ್ಟು ಕನಿಕರ ಇಲ್ಲದನ್ನ ನೀನು ತೋರಿಸ್ಕೊಳ್ಬೇಕು ಇಸ್ರಾಯೇಲ್ ಜನರಿಗೆ. ಅದನ್ನ ಹೇಗೆ ಮಾಡಬೇಕು ನೀನು? ನೋಡು, ಅರಮನೆಯಲ್ಲಿ ನಿನ್ನ ಅಪ್ಪ ಬಿಟ್ಟೋಗಿದ್ದಾನಲ್ಲ ಉಪಪತ್ನಿಯರು, ಅವರನ್ನು ನೀನು ಏನು ಮಾಡಬೇಕು? ಬಹಿರಂಗವಾಗಿ ವ್ಯಭಿಚಾರ ಮಾಡ್ಬೇಕು ನೀನು. ಇಸ್ರಾಯೇಲ್ ಜನರು ಅದನ್ನು ನೋಡ್ತಾರೆ. ದಾವೀದನು ತನ್ನ ಹೆಂಡತಿಯನ್ನು ರಕ್ಷಿಸಲಾರದವನು ಇನ್ನು ನಮ್ಮನ್ನು ರಕ್ಷಿಸ್ತಾನ ಎಂಬುದಾಗಿ ದಾವೀದನನ್ನು ತಿರಸ್ಕಾರ ಮಾಡ್ತಾರೆ. ಇದನ್ನ ಮಾಡು ಅಂತ ಹೇಳುವಾಗ ಅವನು ಏನ್ ಮಾಡ್ತಾನೆ? ಅರಮನೆ ಮೇಲೆ ಒಂದು ಗುಡಾರ ಹಾಕಿ ಇಸ್ರಾಯೇಲ್ ಜನರ ಎದುರಿನಲ್ಲೇ ದಾವೀದನ ಉಪಪತ್ನಿಯರನ್ನ ಸಂಗಮ ಮಾಡ್ತಾನೆ. ನೀನು ಗುಪ್ತವಾಗಿ ಮಾಡಿದ್ದಿ, ನಾನು ಅದನ್ನು ಓಪನ್ ಆಗಿ ಮಾಡಿಸ್ತೀನಿ, ಇದನ್ನು ಅನುಭವಿಸ್ಲೇಬೇಕು ನೀನು. ಬಟ್ ಮರಣ ಭಿಕ್ಷೆಯನ್ನು ನಾನು ನಿನಗೆ ಜೀವ ಭಿಕ್ಷೆಯನ್ನು ಕೊಡ್ತೇನೆ. ಹೇಗೂ ಸಾಯುವುದಿಲ್ಲ ನೀನು, ಆದರೆ ನಿನ್ನ ಹುಟ್ಟುವುದ ಮಗು ಸಾಯ್ತದೆ. ಅದರ್ ಕಾನ್ಸಿಕ್ವೆನ್ಸ್ ನಿನ್ನ ಜೀವಮಾನದಲ್ಲಿ ನೀನು ನೋಡಬೇಕು, ಕಣ್ಣಿಂದ ನೋಡಬೇಕಾಗ್ತದೆ ಅದನ್ನೆಲ್ಲ ಅಂಥೇಳಿ ಹೇಳಿದಂಥ ಮಾತು. ಅಂದರೆ ಈ ಮರಣಕರವಾದ ಪಾಪ ಮಾಡಿದಂಥ ವ್ಯಕ್ತಿ ಪಶ್ಚಾತ್ತಾಪ ಪಡುವಾಗ ದೇವರು ಕ್ಷಮಿಸ್ತಾನೆ. ಆಯಿತು, ಇದು ಹಳೆ ಒಡಂಬಡಿಕೆ. ಹೊಸ ಒಡಂಬಡಿಕೆಯಲ್ಲಿ ಈಗ ನೀವು ಒಬ್ಬ ವ್ಯಕ್ತಿಯನ್ನು ತೋರಿಸಿನಲ್ವ ನಮಗೆ, ಕೊರಿಂಥ ಸಭೆಯಲ್ಲಿ ಜಾರತ್ವ ಮಾಡಿದ್ದ ಅಲ್ವಾ? ಏನು ಹೇಳಿದ ಪೌಲ ಅವನಿಗೆ? ಅವನನ್ನು ದೇವನ ನಾಶ ಮಾಡಕ್ಕೆ ಸೈತಾನ್ ಒಪ್ಪಿಸ್ಕೊಡಿ ಅಂತ ಹೇಳಿದ್ದ. 2ನೇ ಕೊರಿಂಥಕ್ಕೆ ಬನ್ರಿ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4-11 ವಚನ. ನಿಮ್ಮ ಮೇಲೆ ನನಗಿರುವ ಅಧಿಕವಾದ ಪ್ರೀತಿಯನ್ನು ನೀವು ತಿಳ್ಕೊಳ್ಳಬೇಕಂತಲೇ ನಾನು ಬಹಳ ಕಣ್ಣೀರು ಬಿಡುತ್ತಾ ಹೃದಯದ ಬಹು ಸಂಕಟದಿಂದಲೂ ವ್ಯಾಕುಲದಿಂದಲೂ ನಿಮಗೆ ಬರೆದೆನು. ದುಃಖವನ್ನು ಉಂಟು ಮಾಡಿರುವವನೊಬ್ಬನು ನಿಮ್ಮಲ್ಲಿ ಇದ್ದರೂ
ಅವನು ನನ್ನನ್ನು ಮಾತ್ರ ದುಃಖಪಡಿಸದೆ ಹ. ನಿಮ್ಮಲ್ಲಿ ಬಹು ಜನರನ್ನು ದುಃಖಪಡಿಸಿದ್ದಾನೆ. ಯಾರವನು? ಅದೇ ಜಾರತ್ವ ಮಾಡಿದವನು. ನಿಮ್ಮನ್ನು ಮಾತ್ರ ದುಃಖ ಮಾಡಲಿಲ್ಲ, ನನ್ನನ್ನು ಮಾತ್ರ ಅಲ್ಲ, ನಿಮ್ಮಲ್ಲೂ ಅನೇಕರಿಗೆ ದುಃಖ ಆಯಿತು ಅವನಿಂದ. ಸಭೆಯಲ್ಲಿ ಇಂಥ ನೀಚ್ ಕೆಲಸ ಮಾಡಿದವನು ಇದಾನಲ್ಲ ಅಂತೇಳಿ ಬಹಳ ದುಃಖವನ್ನು ಅನುಭವಿಸಿದ್ರಿ. ಆಮೇಲೆ ಏನ್ ಬೆಳಿತಾನೆ? ಆ ದುಃಖವು ಎಲ್ಲರಲ್ಲಿಯೂ ಉಂಟಾಯಿತೆಂದು ನಾನು ಹೇಳುವುದಿಲ್ಲ. ಸಪೋರ್ಟ್ ಮಾಡೋರು ಇರ್ತಾರೆ, ಪರವಾಗಿಲ್ಲ ಕಣೆ, ಅವರೆಲ್ಲ ಮಾಡಲ್ವಾ ಅಂತ. ಎಂಥ ಜನಗಳು ಇರ್ತಾರೆ ಸಭೆಗಳಲ್ಲಿ ನೋಡ್ರಿ. ಬರೀತಾನೆ ನನಗೆ ಇದೆಲ್ಲ ಓದುವಾಗ ಈ ದಿವಸದ ಸಭೆಗಳು ಆ ದಿವಸ ಸಭೆಗಳು ಏನು ವ್ಯತ್ಯಾಸ ಇಲ್ಲ. ಅವನ ಪೌಲನ ಹಸ್ತದಿಂದ ಬಂದ ಅಕ್ಷರಗಳು ಏನು ಹೇಳ್ತಾ ಇವೆ ಕಥೆಯನ್ನು ಹೇಳಿ. ಆಮೇಲೆ ಮುಂದೆ ಏನು ಬರೀತಾನೆ? ಇಂಥವನಿಗೆ ನಿಮ್ಮಲ್ಲಿ ಹೆಚ್ಚಾದ ಜನರಿಂದುಂಟಾದ ಆ ಶಿಕ್ಷೆಯೇ ಸಾಕು. ಇನ್ನು ಅವನನ್ನು ಶಿಕ್ಷಿಸದೆ ಮನ್ನಿಸಿರಿ, ಸಂತೈಸಿರಿ, ಇಲ್ಲವಾದರೆ ಅವನು ಅಧಿಕವಾದ ದುಃಖದಲ್ಲಿ ಮುಳುಗಿ ಹೋದಾನು. ಅವನು ತಾನು ಮಾಡಿದ ಪಾಪದ ಬಗ್ಗೆ ನೀವು ಬಹಿಷ್ಕರಿಸುವಾಗ ಅವನು ಬಹಳವಾಗಿ ನೊಂದು ಬಿಟ್ಟ, ಪಶ್ಚಾತ್ತಾಪ ಪಟ್ಟ, ತನ್ನ ಪಾಪವನ್ನು ಬಿಟ್ಬಿಟ್ಟಿದ್ದಾನೆ. ಅವನನ್ನ ಮತ್ತೆ ಸೇರಿಸಿಕೊಳ್ಳ್ರಿ, ಕ್ಷಮಿಸಿರಿ ಅವನನ್ನ. ಅಂದರೆ ಮರಣಕರವಾದ ಪಾಪ ಮಾಡಿದಂಥ ವ್ಯಕ್ತಿ ಕರ್ತನಿಂದ ಮರಣದಿಂದ ಬಿಡುಗಡೆ ಹೊಂದಿ ಮತ್ತೆ ಜೀವನ ಪಡಿಬೇಕಾದ್ರೆ ಅವನು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ಬರುವಾಗ ಕರ್ತನು ಅವನನ್ನು ಕ್ಷಮಿಸ್ತಾನೆ, ಮರಣ ಶಿಕ್ಷೆಯನ್ನು ಕೊಡುವುದಿಲ್ಲ. ಬಟ್ ಅವನು ಮಾಡಿದ ಪಾಪದ ಶಿಕ್ಷೆಯ ಅನುಭವವನ್ನು ಈ ಲೋಕದಲ್ಲಿ ಅನುಭವಿಸ್ಬೇಕಾಗ್ತದೆ, ಕಾನ್ಸಿಕ್ವೆನ್ಸಸ್ ಅನುಭವಿಸ್ಬೇಕಾಗ್ತದೆ. ಓದ್ರಿ 1 ಯೋಹಾನ 1:9. 1 ಯೋಹಾನ 1:9. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಮ್ಮ ಪಾಪಗಳನ್ನು ಒಪ್ಪಿ ಅರಿಕೆ ಮಾಡಿ ಆತನು ನಂಬಿಗಸ್ತನು ಅರಿಕೆ ಮಾಡಿದರೆ ಶಾಲೆಯವರು ನನ್ನನ್ನೇ ಟೆಸ್ಟ್ ಮಾಡ್ತಾ ಇದ್ದಾರೆ. ಮೊದಲಿಂದ ಓದ್ರಿ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು. ಏನದು? ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದ್ರೆ, ಅರಿಕೆ ಮಾಡೋದೊಂದು ಅರ್ಥ ಏನು? ಪಶ್ಚಾತ್ತಾಪ ಅಂದ್ರೆ ಏನು? ಬಿಟ್ಟು ಬಿಡಬೇಕು. ಹೇಳ್ಬಿಟ್ಟು ಅದನ್ನೇ ಮಾಡ್ತಾ ಇದ್ರೆ ಮುಗೀತು. ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡುವಾಗ ಕರ್ತನು ಏನ್ ಮಾಡ್ತಾನೆ? ಅದನ್ನ ನಂಬಿಗಸ್ತನು ನೀತಿವಂತನು ಕೃಪಾಪೂರ್ಣನು ಆಗಿರುವುದರಿಂದ ನಿನ್ನನ್ನು ಕ್ಷಮಿಸ್ತಾನೆ. ಏನ್ ಕ್ಷಮಿಸ್ತಾನೆ? ಮರಣಕರವಾದ ಶಿಕ್ಷೆಯನ್ನ ಕ್ಷಮಿಸ್ತಾನೆ. ಬಟ್ ಅದರ ಶಿಕ್ಷೆ ಲೋಕದಲ್ಲಿ ಅನುಭವಿಸ್ಬೇಕಾಗ್ತದೆ, ಮರಣವಾಗುವುದಿಲ್ಲ. ಅದಕ್ಕೆ ಇರುವಂತ ಒಂದೇ ಒಂದು ಕಾರ್ಯ ಏನಂದ್ರೆ ಪಶ್ಚಾತ್ತಾಪ ಪಟ್ಟು ಅದನ್ನ ಬಿಟ್ಟು ಬಿಡಬೇಕು. ಸರಿ, ಈ ಮರಣಕರವಾದ ಪಾಪಕ್ಕೆ ಈಕ್ವಲೆಂಟ್ ಪಾಪಗಳು ಯಾವುದು? 2 ಪಾಪ ಓದಿದ್ರಿ ಅಷ್ಟೇ ನೀವು ಅಲ್ವಾ? ಯಾವುದು? 1 ಜಾರತ್ವ, 2 ಕರ್ತನ ಮೇಜನ್ನ ತಿಳುವಳಿಕೆ ಇಲ್ಲದೆ ಹೊಲಸು ಮಾಡುವಂಥದ್ದು. ಇಂಥವ್ರನ್ನ ದೇವರು ಕೊಲ್ತಾನೆ. ಮರಣಕರವಾದ ಶಿಕ್ಷೆ ಅದು, ಮರಣಕರವಾದ ಪಾಪ. ಅಂಥವ್ರನ್ನ ದೇವರ ಆತ್ಮನು ಕೊಲ್ತಾನೆ. ಸರಿ, ಬೇರೆ ಯಾವ ಪಾಪನೂ ಇಲ್ವೋ ಇದಕ್ಕೆ ಈಕ್ವಲೆಂಟ್? 1 ಕೊರಿಂಥ 5:11 ಓದ್ಬಿಡ್ರಿ, ಜಾಸ್ತಿ ತೋರ್ಸಲ್ಲ ನಾನು. 1 ಕೊರಿಂಥ 5:11. ಕರ್ತನ ಭಯವು ನಮಗಿರುವುದರಿಂದ ನಾವು ಮನುಷ್ಯರನ್ನು ಹೊರಬಡಿಸುತ್ತೇವೆ, ನಾವು ಯಥಾರ್ಥರೆಂಬುದು ದೇವರಿಗೆ ಗೊತ್ತುಂಟು. ಇಲ್ಲ, 1 ಕೊರಿಂಥ 5:11. ನಾದೇ ಹೇಳಿದ್ದು, ಚಾರ್ಲಿ ಅವರು ನನ್ನನ್ನು ಟೆಸ್ಟ್ ಮಾಡ್ತಾರೆ. ಕ್ರೈಸ್ತ ಸಹೋದರ ಎನಿಸಿಕೊಂಡವನು ಜಾರನಾದರು ಅಂದ್ರೆ ಜಾರತ್ವನೇ ಮರಣಕರದ ಪಾಪ. ನೆಕ್ಸ್ಟ್ ಬರೀತಾನೆ ಅದಕ್ಕೆ ಈಕ್ವಲೆಂಟ್. ಲೋಭಿಯಾದರು. ಲೋಭಿ ಅಂದ್ರೆ ಏನು? ಜಿಪುಣ. ಜಿಪುಣ ಏನ್? ಜಿಪುಣ ಹಣದಾಸೆ. ಏನದು? ಪವಿತ್ರ ಆತ್ಮನು ಪ್ರೇರಣೆ ಕೊಡ್ತಾನೆ ನಮ್ಮಲ್ಲಿ. ಏಯ್ ಕೊಡೋ, ಸೇವಕರಿಗೆ ಕೊಟ್ಬಿಡ, ಇಷ್ಟು ಕೊಟ್ಬಿಡ. ನಾನೇ ಕೊಡ್ಬೇಕು ಅವನಿಗೆ, ನಾನೇ ಕೊಡ್ಬೇಕಂತ ಇಟ್ಕೊತೀನಲ್ಲ. ಪವಿತ್ರ ಆತ್ಮ ಏನ್ ತಿಳ್ಕೊತಾನೆ? ಅದನ್ನ ಮರಣಕರದ ಪಾಪ ಅಂತ ತಿಳ್ಕೊತಾನಂತೆ. ಪವಿತ್ರ ಆತ್ಮ ಕೆಲಸನೇ ನಿನಗೆ ಪ್ರೇರಣೆ ಕೊಡೋದು. ನಮ್ಗೆ ಅನೇಕ ಸಲ ಆಗುತ್ತಲ್ವಾ? ಅನೇಕ ಸಲ ಕೆಲವು ವ್ಯಕ್ತಿಗಳು ಕೆಲವು ಸೇವೆ ನಮ್ಮ ಕಣ್ಮುಂದೆ ಬರುವಾಗ ನಮ್ಮ ಮನಸ್ಸಿನಲ್ಲಿ ಒಂದು ಯೋಚನೆ ಬರುತ್ತೆ, ಕೊಟ್ಬಿಡಿ ಇಷ್ಟು ಅಂತ. ಯಾರಾದ್ರು ಹೇಳಿದ್ದು ಅಂತ ತಿಳ್ಕೊಂಡಿದ್ರಿ? ಎಷ್ಟು ಜನ ನಾವು ಅದಕ್ಕೆ ಒಬ್ಬೆ ಆಗ್ಬಿಟ್ಟಿದ್ದೀವಿ? ಎಷ್ಟು ಜನ ಒಬ್ಬೆ ಆಗಿದ್ದೀವಿ?
ಒಂದು ಜಾರತ್ವ, ಎರಡು ಲೋಭಿ, ಮೂರನೇದು ವಿಗ್ರಹಾರಾಧಕರು. ಬೈಯೋದಂದ್ರೆ ಅರ್ಥ ಏನು? ಅನ್ಯ ಭಾಷೆ, ಟಂಗ್ಸಲ್ಲಿ ಮಾತಾಡೋದು. ಅವರು ಟಂಗ್ಸಲ್ಲಿ ಬೇರೆ ಮಾತಾಡ್ತಾರೆ, ನಾವು ಬೇರೆ ಟಂಗ್ಸ್ ಮಾತಾಡ್ತಿರ್ತೀವಿ. ಬಿಡ್ತಾನ? ಯಾಕಂದ್ರೆ ನಿಮ್ಮಲ್ಲಿರೋನು ಯಾರು? ಪವಿತ್ರಾತ್ಮ. ಪವಿತ್ರಾತ್ಮನ ಒಳಗಡೆ ಇಟ್ಕೊಂಡು ಈ ಭಾಷೆಗಳು ಹೆಂಗ್ ಬರಕ್ಕಾಗುತ್ತೆ? ಸ್ವಾಮಿ ಹೇಳ್ತಾನೆ ಮತ್ತೆ 12ರಲ್ಲಿ 36ನೇ ವಚನದಲ್ಲಿ, ಒಳಗಿರುವುದೇ ನೀವು ಕೆಟ್ಟವರಾಗಿರಲಾಗಿ ಒಳ್ಳೆ ಮಾತುಗಳನ್ನು ಹೆಂಗ್ ಆಡ್ತೀರಿ? ಅದ್ಯಾರೋ ಒಂದ್ಸಲ ಕಾರಲ್ಲಿ ಹೋಗ್ತಾ ಇದ್ದೆ, ಸೇವಕರ ಜೊತೆಗೆ ಟ್ರಾವೆಲ್ ಮಾಡ್ತಾ ಇದ್ದೆ, ಏನೋ ಯಾರ ಬಗ್ಗೆನೋ ಹೇಳ್ತಾ ಸಡನ್ ಆಗಿ ಒಂದು ಭಯಂಕರ ಕೆಟ್ಟ ಮಾತಾಡ್ಬಿಟ್ರು. ಕೆಟ್ಟ ಮಾತಾಡಿದ್ದೆ ನನಗೆ, ನಾವಿಬ್ಬರೇ ಅಲ್ಲ ಇರೋದು, ಎಲ್ಲಿಂದ ಬಂತು ಇವ್ರ ಬಾಯಿಂದ ಇಂಥ ಮಾತು ಬರೋಕ್ಕಾಗಲ್ಲ ಅಂತ ಹಿಂತಿರುಗಿ ನೋಡಿದೆ, ಹಿಂದಿನ ಸೀಟ್ಲಿ ಯಾರು ಇದ್ದಾರಾ ಅಂತ. ಆಗ ಇಲ್ಲ ಬ್ರದರ್ ನಂದೇ ಬಾಯಿ ತಪ್ಪು ಬಂದ್ಬಿಡ್ತು ಅಂದರು. ಬಾಯಿ ತಪ್ಪು ಬರೋಕ್ಕಾಗತ್ತಾ? ಸ್ವಾಮಿ ಹೇಳೋ ಪ್ರಕಾರ ಮತ್ತೆ 12:36ನೇ ವಚನದಲ್ಲಿ, ನಿನ್ನ ಒಳಗಿರುವುದೇ ಹೊರಗಡೆ ಬರ್ತದೆ. ಕೆಟ್ಟವರಾಗಿರೋ ಒಳ್ಳೆ ಮಾತು ಹೆಂಗ ಆಡ್ತೀರಿ? ಹಾಗಾದ್ರೆ ಒಳಗಡೆ ಇರೋನು ಯಾರು? ಅದು ಮರಣಕರವಾದ ಪಾಪ ಅಂತ ಬರೀತಾನೆ ನೋಡ್ರಿ. ಲೋಭಿ, ವಿಗ್ರಹಾರಾಧನೆ ಮಾಡ್ತಿಲ್ಲ ಪ್ರಿಯರಾದ ಮಕ್ಕಳೇ. ವಿಗ್ರಹಗಳಿಗೆ ದೂರವಾಗಿರ್ಬೇಕು ಅಂತ ನಿಮ್ಮನ್ನು ಬೇಡಿಕೊಳ್ತೇನೆ. 1 ಯೋಹಾನ 5:21. ವಿಶ್ವಾಸಿಗಳು ನಮ್ಮ ಮನಸ್ಸಿನಲ್ಲೇ ವಿಗ್ರಹ ಕ್ರಿಯೇಟ್ ಮಾಡ್ಕೊಳ್ತೀವಿ. ಅನೇಕರು ಬಂದು ಹೇಳ್ತಾ ಇರ್ತಾರಲ್ಲ ನಿಮಗೆ, ದೇವ್ರ ಆತ್ಮನ್ ಬಂದ, ಬೆಳ್ಳಗೆ ಬಂದ, ವೈಟಿಗೆ ಬಂದ, ಬುದ್ಧ ಕೂದಲು ಬಂದು ಕೈ ಇಟ್ಟ, ಇದೆಲ್ಲ ಇವನ್ ವಿಗ್ರಹ ಕ್ರಿಯೇಷನ್. ಇದನ್ನ ನಂಬ್ಕೊಂಡು ನಾವೆಲ್ಲ ಎಲ್ಲ ಜಾತ್ರೆ ಎಲ್ಲೋ ಹೋದ್ರು ಅಂದ್ರೆ ಅಲ್ಲಿಗೆ ಹೋದ್ರು ಜಾತ್ರೆ. ನೋಡ್ರಿ ವಿಗ್ರಹಾರಾಧನೆ. ಆಮೇಲೆ ಏನ್ ಬರೀತಾನೆ? ವೈಯೋನಾದರೂ ಕುಡಿಕರಾದರೂ. ಏನ್ ಕುಡಿಯೋದು? ಕಾಫಿ ಕುಡಿಯೋಣ. ಇಸ್ ಈಕ್ವಲೆಂಟು ಮರಣಕರವಾದ ಪಾಪಕ್ಕೆ ಈಕ್ವಲೆಂಟ್ ಬರೀತಾನೆ ಅವನು. ಯಾಕಂದ್ರೆ ಕುಡಿಕತನ ಅಂತ ಹೇಳುವಾಗ, ನೀವು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18-19 ಬರೆಯುವಾಗ, ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, ಅದರಿಂದ ಪಟಿಗತನ ಹುಟ್ಟುತ್ತದೆ. ಯಾಕೆ ಪಟಿಗತನ ಹುಟ್ಟುತ್ತದೆ? ಅವನ ಮನಸ್ಸು ಅವನ ಕಂಟ್ರೋಲಲ್ಲಿ ಇರುವುದಿಲ್ಲ, ಅವನು ಸೇವಿಸಿರುವ ಮದ್ಯದ ಮೇಲೆ ಕಂಟ್ರೋಲ್ ಹೋಗುವುದರಿಂದ ಇಷ್ಟ ಬಂದಂಗೆ ವರ್ತನೆ ಮಾಡ್ತೀಯ. ನೀನು ಆ ಥರ ವರ್ತನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಿನ್ನೊಳಗೆ ಯಾರಿದ್ದಾನೆ? ಆತನ ಕುಡಿಯಲ್ವಲ್ಲ. ಆತನ ನಿನ್ನೊಳಗೆ ಇದ್ಕೊಂಡು ನೀನು ಕುಡ್ಕೊಂಡಿದ್ರೆ ಅವನ ಹೆಂಗೆ ಇರಕ್ಕಾಯ್ತದೆ? ಅಲ್ಲಿ ಬಿಟ್ಟೋಗಂಗೂ ಇಲ್ಲ, ನಿನಗೆ ಒಳಗೂ ಇರಂಗಿಲ್ಲ. ಏನ್ ಮಾಡ್ತಾನೆ ಮತ್ತೆ? ಒಂದು ಬಿಡ್ತಾನೆ, ಮುಗ್ದೋಯ್ತು ನಿನ್ ಕತೆ. ಎಲ್ಲೋದ? ಅಲ್ಲಿ ಕುಡ್ಕೊಂಡು ಅಲ್ಲೇ ಬಿದ್ದು ಹೋಗ್ಬಿಟ್ಟವನೆ ಅಂತಾರೆ. ಯಾಕೆ ನಾನು ಹೇಳ್ತೀನಿ ನೋಡ್ರಿ, ನಾವು ಬೇರೆಯವರು ವರ್ತಿಸೋ ರೀತಿಯಲ್ಲಿ ವರ್ತಿಸ್ಲಿಕ್ಕೆ ಬರುವುದಿಲ್ಲ. ನಾವು ಬಹಳ ಎಚ್ಚರಿಕೆ ಮಾಡಬೇಕಾಗ್ತದೆ. ಯಾಕಂದ್ರೆ ನಾವು ನಿತ್ಯ ಜೀವಕ್ಕೆ ಸೇರುವಂತ ಮಕ್ಕಳು, ನಾವು ಪರಲೋಕ ಸಂಸ್ಥಾನದವರು, ನಾವು ರಕ್ಷಣೆ ಹೊಂದಿದ್ದೀವಿ. ನಮ್ಮಲ್ಲಿ ಸ್ವಾಮಿ ನಿಜ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ನಮ್ಮನ್ನು ಯಾರು ನಷ್ಟ ಮಾಡಲಿಕ್ಕೆ ಬರುವುದಿಲ್ಲ. ನಾವು ನಿತ್ಯ ಜೀವಕ್ಕೆ ಹೋಗ್ತೀವಿ. ನಿತ್ಯ ಜೀವಕ್ಕೆ ಹೋಗುವಂತ ನಮ್ಮನ್ನ ಕಾಯ್ಲಿಕ್ಕೋಸ್ಕರವಾಗಿ ಪರಿಶುದ್ಧಾತ್ಮನೇ ನಮ್ಮಲ್ಲಿಟ್ಟು, ಮಕ್ಕಳೇ ನೀವು ಈ ಪಾಪಗಳಲ್ಲಿ ನೀವು ತೊಡಗಿಸಿಕೊಂಡಿದ್ರೆ ನನ್ನ ಆತ್ಮನು ನಿಮ್ಮಲ್ಲಿ ಇದ್ದುಕೊಂಡು ಇದೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ಲಿಕ್ಕೆ ಬರುವುದಿಲ್ಲ. ಏನ್ ಮಾಡ್ತಾನೆ? ಕೊಂದು ಬಿಡ್ತಾನೆ, ಆಲಯವನ್ನ ನಾಶ ಮಾಡಿಬಿಡ್ತಾನೆ. ಯಾಕಂದ್ರೆ ಪವಿತ್ರಾತ್ಮ ನೀವು ಕುಡಿದಾಗ ಪವಿತ್ರಾತ್ಮ ಏನಾರು ಹೇಳ್ತಾನೆ ಅಂತ ತಿಳ್ಕೊಳ್ಳಿ, ಏನ್ ಮಾಡ್ತೀರಿ? ನಮಗ್ ಗೊತ್ತಿಲ್ಲ, ನಮಗೇನು ಗೊತ್ತು ಅಂತೀರಿ. ಪವಿತ್ರಾತ್ಮನ ಕೆಲಸ ಏನು ನಿನಗೆ? ನಿನ್ನಲ್ಲಿ ಪ್ರೇರಣೆ ಕೊಡುವಂಥದ್ದು, ಪಾಪದ ಬಗ್ಗೆ ಅರಿವುಡಿಸೋದು, ಮತ್ತೆ ನ್ಯಾಯ ತೀರ್ಪು ಬಗ್ಗೆ ತಿಳಿಸುವಂಥದ್ದು, ಸತ್ಯದ ಬಗ್ಗೆ ತಿಳಿಸುವಂಥದ್ದು, ಇದು ಆತನ ಕೆಲಸ. ಆತನ ಆ ಕೆಲಸ ಮಾಡುವಾಗ ನಿಮಗೆ ಜ್ಞಾನನೇ ಇರೋದಿಲ್ಲಲ್ಲ, ಹಾಗೆ ತಗೋತೀರಿ. ಏನ್ ಮಾಡ್ತೀರಿ ಆಗ? ಏನ್ ಮಾಡ್ತಾನೆ ಪವಿತ್ರಾತ್ಮನು? ಅಯ್ಯೋ ಇವನ ನಾನು ಇದ್ದುಕೊಂಡು ಏನು ಮಾಡ್ತಾ ಇದ್ರು ಇವನಿಗೆ ಏನು ಅರ್ಥ ಆಯ್ತಿಲ್ಲ ಅಂತ ಹೇಳಿ ಇವನು ಇರೋದೇ ಸರಿ ಇಲ್ಲ, ನಾನು ಇಂಥವನಲ್ಲಿ ನಾನೆಲ್ಲಿ ಇರೋಕ್ಕಾಗುತ್ತೆ? ದೇವರ ಆಲೆ ಏನು ಇದು? ಸೈತಾನ ಆಲೆ ಇದು ಅಂತೇಳಿ ನಾಶ ಮಾಡಿಬಿಡ್ತಾನೆ ಅಷ್ಟೇ. ಇದು ಪೌಲನು ಬರೀತಾ ಇರುವಂತ ಸುದೀರ್ಘವಾದ ಪತ್ರದಲ್ಲಿ ಆ ಪಾಪಗಳನ್ನು ಅವನು ಬೊಟ್ಟು ಮಾಡಿ ತೋರಿಸ್ತಾನೆ. ಯಾವುದು ಮರಣಕರವಾದ ಪಾಪ?
ಈ ಪಾಪಗಳಲ್ಲಿ ಯಾವ ಶಿಕ್ಷೆ ಬರ್ತದೆ, ಏನು ನಿಮ್ಮಲ್ಲಿ ಜೀವಿತ ಏನು ಎಂಬುದನ್ನು ತಿಳಿಸುವಾಗ ಈ ಉದ್ದಕ್ಕೆ ಬರ್ಕೊಂಡು ಹೋಗ್ತಾನೆ. ಇದು ಮರಣಕರವಾದ ಪಾಪಕ್ಕೆ ಸೇರಿರುವಂಥ ಗುಂಪಿನಲ್ಲಿರುವಂಥ ಪಾಪಗಳಿವು. ಅದರಿಂದ ನನ್ನ ಪ್ರಿಯದ ಮಕ್ಕಳೇ, ನಾವು ಎಚ್ಚರಿಕೆ ಇರೋಣ. ಒಂದು ವೇಳೆ ನಾವು ಇಂಥ ಪಾಪಗಳಲ್ಲಿ ಜಾರಿ ಹೋಗಿದ್ರೆ ನಮಗೆ ಒಂದು ಆಸ್ಪದ ಇದೆ. ಏನು ಆಸ್ಪದ? ಪಶ್ಚಾತ್ತಾಪಪಟ್ಟು ಆತನ ಬಳಿಗೆ ಬಂದು ನಮ್ಮ ಈ ಕೃತ್ಯಗಳನ್ನು ಬಿಟ್ಟು ಬಿಡಬೇಕು. ಬಿಟ್ಟು ಬಿಡುವಾಗ ಕರ್ತನು ಖಂಡಿತವಾಗಿಯೂ ನಮ್ಮನ್ನು ಕ್ಷಮಿಸ್ತಾನೆ. ಕ್ಷಮಿಸಿ ನಮಗೆ ಪ್ರಾಣ ನಷ್ಟವಾಗದಂತೆ ನಮ್ಮನ್ನು ಕಾಪಾಡ್ತಾನೆ. ಬಟ್ ಅದರ ಕರ್ಮವನ್ನು ಇಲ್ಲೇ ಅನುಭವಿಸ್ಬೇಕಾಗ್ತದೆ, ಶಿಕ್ಷೆಯನ್ನು. ಇದು ಸತ್ಯವೇದ ಕೊಡ್ತಾ ಇರುವಂಥ ಸತ್ಯ. ಇದು ನಾವು ಕಳೆದ ವಾರ ನೋಡಿದು ಇದನ್ನು ಅದಕ್ಕೆ ಬಿಡುಗಡೆ ಏನು ಅಂತ ನಾನು ಹೇಳಿರಲಿಲ್ಲ. ಒಂದು ವೇಳೆ ನನ್ನ ಸಮಯ ಆಯಿತು, ಇನ್ನು ನಾನು ತಗೊಂಡ್ರೆ ನನ್ನನ್ನು ಒಂದ್ಸಲ ಅಂಗಡಿನ ಒಂದ್ಸಲ ನೋಡ್ತೀರಿ. ಇಲ್ಲ, ಇಲ್ಲಿಗೆ ನಿಲ್ಲಿಸ್ತೇನೆ. ಮುಂದಿನ ಸಲ ಬರುವಾಗ ನಾವು ಕಳೆದ ಸಲ ನಿಮಗೆ ಪವಿತ್ರಾತ್ಮನು ನಿಮ್ಮಲ್ಲಿ ಬರುವಾಗ ನೀವು ಆತನು ಯಾವ ಕಾರಣಕ್ಕೆ ದುಃಖಗೊಳ್ತಾನೆ, ಯಾವ ಕಾರಣಕ್ಕೆ ಆತನು ನಂದಿ ಹೋಗ್ತಾನೆ ಎಂಬುದನ್ನು ನಾವು ನೋಡ್ತಾ ಬಂದಿದ್ದೀವಿ. 3 ಸಂಗತಿಯನ್ನು ನೋಡಿದ್ದೀವಿ. ಒಂದು, ಪವಿತ್ರಾತ್ಮನು ಯಾವಾಗ ದುಃಖಗೊಳ್ತಾನೆ. ಒಂದು, ಆತನು ಸ್ಪಿರಿಟ್ ಆಫ್ ವಿಸ್ಡಮ್, ಜ್ಞಾನದ ಆತ್ಮ ಆತನು. ಐಶಾಯ ಚಾಪ್ಟರ್ 11:2, ಏಷಾಯ 11:2. ಜ್ಞಾನದ ಆತ್ಮ. ಜ್ಞಾನದ ಆತ್ಮ ನಿನ್ನಲ್ಲಿ ಇದ್ದಾಗ ನಿನಗೆ ದೇವರ ವಾಕ್ಯದ ಜ್ಞಾನ ಇರಬೇಕಲ್ಲ. ನೀನು ದೇವರ ವಾಕ್ಯದ ಅಜ್ಞಾನದಲ್ಲಿ ಜೀವಿಸ್ತಾ ಇದ್ರೆ ದೇವರ ಆತ್ಮ ನಿನಗೆ ಜ್ಞಾನವನ್ನು ಕೊಡ್ತಾ ಇದ್ರು ನೀನು ತಗೊಳಕ್ ರೆಡಿ ಇಲ್ಲ. ಬರೀ ಲೋಕದ ಜ್ಞಾನ, ಬರೀ ಲೋಕದ ಚಿಂತೆ, ಬರೀ ಯೂನಿಫಾರ್ಮ್, ಬರೀ ಇದರಲ್ಲೇ ಇದ್ದು ಬಿಟ್ರೆ ನಿಮಗೋಸ್ಕರ ಹೇಳಿದೆ ಅಷ್ಟೇ, ಬೇಸರ ಮಾಡ್ಕೊಳ್ಬೇಡ್ರಿ. ನಾನು ನಿಮ್ಮನ್ನು ಮೂರಿಸ್ಲಿಕ್ಕೆ ಹೇಳಲಿಲ್ಲ. ಯಾಕಂದರೆ ನಾವು ಇದಕ್ಕೆ ಟೈಮ್ ಇಲ್ಲ ನಮಗೆ. ಪವಿತ್ರ ಆತ್ಮನ ಆ ಕೆಲಸ ಅಲ್ಲ, ನಿಮ್ಮ ಯೂನಿಫಾರ್ಮ್ ನೋಡ್ಕೊಳ್ಳೋ ಕೆಲಸ ಅಲ್ಲ, ಅದು ಆಶೀರ್ವಾದ ಮಾಡ್ತಾನೆ. ಬಟ್ ಇದು ನಿಮಗೆ ಜ್ಞಾನ ಕೊಡುವಾಗ ನಾವು ತಗೊಳ್ಳೋಕ್ಕೆ ಸಿದ್ಧ ಇಲ್ವಲ್ಲ. ಸಿದ್ಧ ಇರುವಾಗ ಬೇಸರಗೊಳ್ತಾನೆ. ಅಯ್ಯೋ ಏನಪ್ಪ ಈ ನನ್ನ ಮಗನು ಎಷ್ಟು ವಾಕ್ಯನ ಆಕೆಗೆ ಕೊಟ್ಟರೂ ಕೂಡ ತಗೊಳ್ಳೋದೇ ಇಲ್ವಲ್ಲ. ಈ ಕಡೆಗೆ ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಇನ್ನು ಕೆಲವರು ಹೇಳ್ತಾರೆ ನಾವು ಬಾಯಿ ಬಡ್ಕೊಂಡು ಇರೋದೆಲ್ಲ ಬಿಟ್ಕೊಂಡು ಹೇಳಿದ್ನೇ ಹೇಳ್ಕೊಂಡಿದ್ರು ಅದೇನು ಹೇಳಿದ್ರು ನನಗೆ ಗೊತ್ತೇ ಆಗಲಿಲ್ಲ. ಕೊನೆಯದಾಗಿ ಒಂದು ಡೈಲಾಗು ಒಳಗಡೆ ಹೋಗಕ್ಕೆ ಬಿಟ್ಕೊಳ್ಳಲ್ವ ಅದು. ಮತ್ತೆ ದುಃಖಗೊಳ್ದು ಇನ್ನೇನು ಮಾಡ್ತಾನೆ. ನಾವು ಎಂಥ ಜ್ಞಾನಿಗಳು ಗೊತ್ತಾ. ನಾವು ಯಾವ ಇಂಜಿನಿಯರಿಂಗ್ ಏನು, MBA ಎಲ್ಲಿ ರಜತು, MBA ಎಲ್ಲಿ ಆ ಸ್ವರೂಪು, ಅಲ್ಲಿ ಇಂಜಿನಿಯರು. ನಾವು ತಗಡು BA, ಇವರೆಲ್ಲ ಇಂಜಿನಿಯರು MBA ಎಲ್ಲ ಓದ್ಕೊಂಡು ಬಂದಿರೋರು. ಅಲ್ರಪ್ಪ ಇದೆಲ್ಲ ಓದ್ತೀರಿ, ಸಂತೋಷ, ಜ್ಞಾನಿಗಳು ನೀವು. ದೇವ್ರು ಯಾಕಂದ್ರೆ ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಏನದು ಏನು ಇಬ್ರು ಲಿಪಿಲ ಇದೆ, ಕಾಂಟ್ ಅಂಡರ್ಸ್ಟ್ಯಾಂಡ್ ಅನ್ನಕ್ಕೆ. ಯಾಕಂದ್ರೆ ನಮಗೆ ಇಷ್ಟವೇ ಇಲ್ಲ. ಪವಿತ್ರಾತ್ಮ ಕೂತ್ಕೋ ಸುಮ್ಮನೆ, ಇವ್ ನಿನ್ಗೆ ಬೇರೆ ಕೆಲಸ ಇಲ್ಲ, ನನಗೆ ಬೇಕಾದಷ್ಟು ಕೆಲಸ ಇದೆ, ಮಾಡ್ಕೊಂಡಿರ್ತೀಯ. ಏನು ಮಾಡ್ತಾನೆ ಮತ್ತೆ? ಬೇಸರ ಆಗದೆ ಇನ್ನೇನಾಗ್ತಾನೆ? ಯಾರು ಗೊತ್ತಾತ? ಇಟ್ಸ್ ನಾಟ್ ಆರ್ಡಿನರಿ. ತ್ರಯೇಕತ್ವದಲ್ಲಿ ತ್ರಯೇಕ ದೇವರಲ್ಲಿ ಒಬ್ಬನು. ಎಂಥ ಭಾಗ್ಯವಂತರು ನಾನು ನೀನು ಇವತ್ತು ಆತನೇ ನಮ್ಮ ಜೀವಿತದಲ್ಲಿ ಹೊಂದಿದ್ದೀವಿ ಅನ್ನುವಾಗ. 2 ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 2ನೇ ವಚನದಲ್ಲಿ ಓದುವಾಗ ಸ್ಪಿರಿಟ್ ಆಫ್ ಲೈಫ್, ಜೀವದ ಆತ್ಮನು ಜೀವದ ಆತ್ಮ ನಿನ್ನಲ್ಲಿ ಇರುವಾಗ ನಿನ್ನಲ್ಲಿ ಉಕ್ಕಬೇಕಲ್ವಾ ಜೀವ. ಅಯ್ಯಯ್ಯಯ್ಯೋ, ಏನು ಭಾನುವಾರ ಏನಾದ್ರು ಮುಖ ನೋಡ್ಬಿಟ್ರೆ ಎಲ್ಲಾರ್ದು ಯಾಕಪ್ಪ ಪ್ರಸಂಗ ಮಾಡಕ್ಕೆ ಬಂದೆ ಅನ್ಬೇಕು ಹಂಗಾಗೋಗ್ಬಿಡ್ತದೆ ಕೆಲವು ಕಡೆ ಹೋದಾಗ. ನಾನು ಬೈಬಲ್ನ ಭದ್ರವಾಗಿ ಹಿಡ್ಕೊಂಡಿರ್ತೀನಿ, ಯಾಕಂದ್ರೆ ಹೋಗ್ಬಿಟ್ರೆ ಏನು ಮಾಡೋದು ಇವರು ಅಂದಾಗ. ಯಾಕಂದ್ರೆ ಆಶೆಯೇ ಇಲ್ಲ, ಆಶೆನೇ ಇಲ್ಲ, ಜೀವನೇ ಇಲ್ಲ ನಮ್ಮಲ್ಲಿ. ಜೀವದ ಆತ್ಮ ಇದ್ರೆ ಅಲ್ವಾ ಜೀವ ಇರಕ್ಕೆ. ನಿದ್ರೆ ಆತ್ಮ ಸೈತಾನ್ ಒಳಗೆ ಸೇರ್ಕೊಂಡಿರ್ತಾನಲ್ಲ, ಅವನ ಕೆಲಸ ಏನಂದ್ರೆ ಹಾಳು ಮಾಡೋದೇ ಕೆಲಸ. ಇವ ಕೇಳಿಸ್ಕೊಂಡ್ಬಿಟ್ರೆ ಅನೂಪ ಉದ್ಧಾರ ಆಗ್ಬಿಡ್ತಾನೆ.
ಕೇಳಿಸ್ಕೊಳಕ್ಕೆ ಬಿಡ್ಬಾರ್ದಲ್ಲ, ಇವನ್ ತಲೆಯನ್ನು ತಗೊಂಡು ಹೋಗ್ಬಿಟ್ಟು ಆಸ್ಟ್ರೇಲಿಯಕ್ಕೆ ಹಾಕ್ಬಿಡ್ತಾನೆ. ಅಲ್ಲೆಲ್ಲೋ ಯೋಚನೆ ಮಾಡ್ತಾ ಇದ್ದಂಗೆ ಆರಾಮವಾಗಿ ತೂಗ್ತಾನೆ. ಯಾಕಂದ್ರೆ ನಾವು ದೇವ್ರ ದಯದಿಂದ ನನಗೆ ಕಿರ್ಚೋದು ಕೊಟ್ಟಿದ್ದಾನೆ ಬಿಡ್ರಿ. ಎಲ್ಲಿದ್ದೀವಿ ನನ್ನ ದೇವ ಮಕ್ಕಳೇ? ಮತ್ತೆ ಮೂರನೇದಾಗಿ ಮತ್ತಾಯನ ಯೋಹಾನ್ ಬರ್ಸುವಾರ್ತೆ 14:15 ಓದಿದ್ರಿ. ಸತ್ಯದ ಆತ್ಮ ನಿನ್ನ ಒಳಗಿರುವಾಗ ಅಸತ್ಯವಾದ ನಡವಳಿಕೆ ಹೇಗೆ ಮಾಡ್ತೀನಿ ನೀನು? ಹಿಪೋಕ್ರಸಿ, ಕಪಟ, ಇದನ್ನ ಕಳೆದ ಸಲ ನೋಡಿದ್ದೀವಿ. ಇನ್ನು 2-3 ಇದೆ, ಅದನ್ನು ಹೇಳಲಿಕ್ಕೆ ಸಮಯ ಇಲ್ಲ, ನಿಲ್ಲಿಸ್ತೀನಿ. ಮುಂದಿನ ಸಲ ಬರುವಾಗ ಇದನ್ನು ರಿಪೀಟ್ ಮಾಡಲ್ಲ ತಿರ್ಗಾ ನಾನು. ನೀವು ಕೇಳ್ಕೊಂಡ್ರಿ ಅಂತ ಮತ್ತೆ ಆವತ್ತು ಮಾಡಿದ್ದೇನೆ, ರಿಪೀಟ್ ಮಾಡಿ ಸ್ವಲ್ಪ ಮುಂದೆ ಹೋಗಿದ್ದೀನಿ. ಯಾವುದು ಕ್ಷಮಾಪಣೆ ಇದೆಯಾ? ಮರಣಕರವಾದ ಪಾಪ ಮಾಡಿದವರಿಗೆ ಕ್ಷಮಾಪಣೆ ಇದೆಯಾ? ಇದೆ. ಪಶ್ಚಾತ್ತಾಪ ಪಟ್ಟು ಅದನ್ನು ಬಿಟ್ಟು ಬಿಡುವಾಗ ಕರ್ತನು ಖಂಡಿತವಾಗಿ ಮರಣದ ಶಿಕ್ಷೆಯಿಂದ ನಮ್ಮನ್ನು ತಪ್ಪಿಸ್ತಾನೆ. ಆದರೆ ಅದರ ಶಿಕ್ಷೆಯನ್ನು ಈ ಲೋಕದಲ್ಲಿ ಅನುಭವಿಸಬೇಕಾಗ್ತದೆ. ಅದು 1 ಕೊರಿಂಥ 11:33 ವಚನದಲ್ಲೂ ಕೂಡ ಅದನ್ನೇ ಓದ್ತೀವಿ. ಇದು ನಾನು ಇನ್ನೂ ಕೂಡ ಹೊರಗಡೆ ಇದ್ದೀನಿ. ನೀವು ಪವಿತ್ರಾತ್ಮ ಬಗ್ಗೆ ತಿಳ್ಕೊಳ್ಳುವಂಥದ್ದು ಬಹಳ ಸಂಗತಿಗಳಿವೆ. ಸರಿ, ಪವಿತ್ರಾತ್ಮ ನಮ್ಮ ಜೊತೆಗೆ ಹೇಗೆ ಮಾತಾಡ್ತಾನೆ? ಮುಂದಿನ ಸಲ ಕಲೀಲಿಕ್ಕೆ ಹೋಗ್ತೀರಿ. ಮುದ್ರೆಯ ಆಶೀರ್ವಾದಗಳಂದ್ರೆ ಏನು, ಯಾಕೆ ಮುದ್ರೆ ಮಾಡ್ತಾನೆ ನಮ್ಮನ್ನ, ಉದ್ದೇಶ ಏನು, 5 ಅಂಶಗಳಿವೆ, ಅದನ್ನು ನೋಡ್ತೇವೆ. ನೋಡಿದ ಮೇಲೆ ಪವಿತ್ರಾತ್ಮ ನಮ್ಮ ಜೊತೆಲಿ ಹೇಗೆ ಮಾತಾಡ್ತಾನೆ ಅದನ್ನು ತಿಳ್ಕೊಬೇಕಲ್ಲ ನಾವು. ಇಲ್ಲದ್ರೆ ನಾವು ಏನು ಮಾಡ್ತೀವಿ, ಯಾರೋ ಕೆಲವರು ಕನ್ಸಲ್ಲಿ ಬಂದು ಮಾತಾಡ್ದ. ಈಗಲೂ ನಾನು ಕೆಲವ್ರು ಹೇಳ್ತಾರೆ, ಅಣ್ಣ ಈ ಥರ ಕನಸು ಬಿದ್ದಿತ್ತು ಅಣ್ಣ. ಯಾರೋ ನನಗೆ ಮೊನ್ನೆ ಫೋನ್ ಮಾಡಿದರು, ಅಣ್ಣ ಈ ಥರ ಸಮುದ್ರದ ಮಧ್ಯದಲ್ಲಿ ಹೋಗ್ತಾ ಇದ್ದೀನಿ, ಯಾರೋ ಬಂದ್ಬಿಟ್ಟು ಇಲ್ಲಿ ಬರಬೇಡ ಸೈಡ್ ಲೋಗು ಅಂತ ನಾನು ಕಳಿಸ್ಬಿಟ್ರಣ್ಣ. ಬೆಳಗ್ಗೆ ಎದ್ದು ನೋಡ್ತೀನಿ ಗಂಟ್ಲಲ್ಲಿ ಏನೋ ಇತ್ತು, ಹೋಗಿ ನೋಡ್ರೆ ಗಂಟ್ಲು ಅದು ಕ್ಯಾನ್ಸರ್ ಆಗಿತ್ತು. ಅಂದರೆ ಇದರಿಂದ ಬಿಡಿಸ್ತೀನಿ ಅಂತ ಹೋಗ್ಬೇಡ, ನೀವು ಸಮುದ್ರಕ್ಕೆ ಹೋಗೋ ಚಾನ್ಸ್ ಐತೆ, ಕಳಿಸ್ತಾ ದೇವರು. ಅದನ್ನು ತೆಗೆದುಬಿಟ್ಟೋಣ, ಕ್ಲಿಯರ್ ಆಗೋಯ್ತು. ನನಗೆ ಕನಸಲ್ಲಿ ಮೊದಲೇ ಹೇಳಿದ್ದ ದೇವರು ಅಂತಾರೆ. ಇದು ನಿಜವಾ? ಕನಸಲ್ಲಿ ಮಾತಾಡ್ತಾನ? ದೇವರ ಆತ್ಮನಿ ಹೇಗೆ ಮಾತಾಡ್ತಾನೆ ಎಂಬುದನ್ನು ನಾನು ಮುಂದೆ ತಿಳಿಸ್ತೀನಿ. ದೇವರು ತಾನೇ ವಾಕ್ಯನ ಆಶೀರ್ವದಿಸಲಿ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ